ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ. ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ಈಗಾಗಲೇ ನೀವು ಅಘೋರ ಚಿತ್ರತಂಡದ ಜೊತೆಗೆ ನಮ್ಮ ಮಾತುಕತೆಯನ್ನು ನೋಡಿದ್ದೀರಾ. ಈ ಹಿಂದೆ ನಾನು ನಾಯಕ ನಟರ ಜೊತೆಗೆ ಒಂದಿಷ್ಟು ಮಾತುಕತೆಯನ್ನು ನಡೆಸಿದ್ದೆ. ಆದರೆ ಈ ಸಿನಿಮಾದ ಬಗ್ಗೆ ಮತ್ತೊಂದಿಷ್ಟು ಸಾಕಷ್ಟು ಮಾಹಿತಿ ಕೇಳೋದಿದೆ. ಅದರ ಜೊತೆಗೆ ಸಿನಿಮಾದ ಬಗ್ಗೆ ಆಳವಾಗಿ ಒಂದಿಷ್ಟು ಕೇಳಬೇಕು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಈ ಸಿನಿಮಾದ ನಿರ್ದೇಶಕರಾಗಿರುವಂತಹ ಪ್ರಮೋದ್ ರಾಜ್ ಗೌಡ ಅವರನ್ನ ಕೂರಿಸ್ಕೊಂಡಿದ್ದೀನಿ. ಜೊತೆಗೆ DOP ಆಗಿರುವಂತಹ ಶರತ್ ಜಿ ಕುಮಾರ್ ಮತ್ತು ಇನ್ನೊಬ್ಬರು ನಾಯಕ ನಟಿಯಾಗಿರುವಂತಹ ರಚನಾ ದಶರಥ್, ಇವರು 3 ಜನರನ್ನ ಗುಂಪುಗೂಡಿಸ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಮಾತಾಡೋಕೆ ರೆಡಿ ಆಗಿದ್ದೀನಿ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಹೇಗಿದ್ದೀರಿ ಎಲ್ಲರೂ? ಆಲ್ ಗುಡ್ ಸರ್, ಶುಡನ್ ಕಂಪ್ಲೇಂಟ್, ಯಾವುದೇ ಥರ ತೊಂದರೆ ಇಲ್ಲ. ಓಕೆ ಮೇಡಮ್, ನೀವು ಸುಮಾರು ಸಿನಿಮಾಗಳಲ್ಲಿ ನಿಮ್ಮನ್ನು ನೋಡಿದ್ದೀವಿ. ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ಜನರ ಮನಸ್ಸನ್ನು ಗೆದ್ದಿದ್ದೀರಾ. ಸೊ ಅಘೋರದ ಮೂಲಕ ಮತ್ತೆ ಏನಾದರೂ ರೌದ್ರಾವತಾರ ತೋರುವ ಲಕ್ಷಣಗಳಿದೆಯಾ, ಅಥವಾ ಅಲ್ಲಿ ಏನೋ ಭಯಪಡಿಸ್ತೀರಾ ನೀವು ತುಂಬ? ನಾವು ಟ್ರೈಲರನ್ನು ನೋಡಿದವಾಗ ಸ್ವಲ್ಪ ಭಯಭೀತರಾಗಿ ಆ್ಯಕ್ಚುಲಿ ಜನಗಳು ಇಷ್ಟಪಟ್ಟಿದ್ದಾರೆ ನನ್ನನ್ನು, ಸೊ ಅವರನ್ನು ಭಯ ಪಡಿಸ್ತೀನಿ ಈ ಪಾತ್ರದ ಮುಖಾಂತರ. ಬಟ್ ಅವರ ಪ್ರೀತಿಗೆ ನಾನು ಸದಾ ಚಿರಋಣಿ. ಹೌದು, ಈ ಪಾತ್ರದಿಂದ ನನಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ, ತುಂಬಾ ಕನಸಿದೆ. ಪ್ರಾಬಬಲಿ ಅದಕ್ಕೆಲ್ಲ ಸಾಥ್ ಕೊಡ್ತಾರೆ ನಮ್ಮ ಜನಗಳು ಅಂತ ಅಂದ್ಕೊಂಡಿದ್ದೀನಿ. ಸರ್, ಬಹಳ ಮುಖ್ಯವಾಗಿ ನಿರ್ದೇಶಕರು ಒಂದು ಸಿನಿಮಾದ ದೊಡ್ಡ ಪಿಲ್ಲರ್ ಆಗಿರ್ತಾರೆ. ಇದರಲ್ಲಿ ಒಂದು ಡೈಲಾಗ್ ಬರುತ್ತೆ ಟ್ರೈಲರಲ್ಲಿ, ಪುನರಪಿ ಜನನಂ ಪುನರಪಿ ಮರಣಂ ಅಂತ. ಸೊ ಆ ನಡುವೆ ಒಂದು ಗ್ಯಾಪ್ ಇದೆ ಅಂತ ನೀವು ಅದರಲ್ಲಿ ಹೇಳ್ತೀರಾ. ಸೊ ನಾನು ಡೈರೆಕ್ಟಾಗಿ ಕೇಳೋದಾದ್ರೆ ಆ ಗ್ಯಾಪನ್ನು ನೀವು ಕಂಡುಕೊಂಡ್ರೆ ಹೇಗೆ ಈ ಸಿನಿಮಾದಲ್ಲಿ? ಸರ್, ನೀವು ಫಸ್ಟ್ ಎದ್ದಿದ ತಕ್ಷಣ ಅಂತ ಒಂದು ಏನಂತಾರೆ ಟಾಸ್ಕಲ್ಲಿ ಕುಂಡ್ರಿಸ್ಬಾರ್ದು, ಅದು ತಪ್ಪಾಗತ್ತೆ. ಅಂದರೆ ಏನಂದರೆ ಸರ್, ಅದು ಕಲಿಯೋಕ್ಕೆ ಗೊತ್ತಾಗೋಕ್ಕಲ್ಲ ತುಂಬ ಎಫರ್ಟ್ಸ್ ಹಾಕಬೇಕು, ತುಂಬ ವಿಷಯಗಳು ತಿಳ್ಕೊಬೇಕು, ತುಂಬ ಥರದ ಪ್ರಯೋಗಗಳು ಮಾಡಬೇಕು. ಅದಕ್ಕೆ ಎಕ್ಸಾಂಪಲ್ ಹೇಳಬೇಕು ಸರ್. ಇವಾಗ ನೀವು ನೋಡಿ ಸರ್, ಒಂದು ಫಂಕ್ಷನ್ಗೆ ಹೋಗ್ತೀರಾ ಅಂದರೆ ನಿಮ್ಗೆ ಏನು ಸಿಕ್ಕುತ್ತೆ ಸರ್? ಫಂಕ್ಷನ್ಗೆ ಹೋದಾಗ ಜನರ ಸಂಪರ್ಕ ಗೊತ್ತಾಗುತ್ತೆ, ಹೌದು, ಸ್ಯಾಟಿಸ್ಫ್ಯಾಕ್ಷನ್ ಗೊತ್ತಾಗುತ್ತೆ, ಆಯಿತಾ ಸರ್? ದೇವಸ್ಥಾನಕ್ಕೆ ಹೋಗ್ತೀರಾ, ಏನು ಮಾಡ್ತಾರೆ ಸರ್? ಇವಾಗ ಯೂಶಲಿ ಯಾರೇ ದೇವಸ್ಥಾನಕ್ಕೆ ಹೋದ್ರೆ ಏನು ಮಾಡ್ತಾರೆ? ಅರ್ಧ ಜನ ದೇವ್ರು ನೋಡ್ತಾ ಇರ್ತಾರೆ, ಅರ್ಧ ಜನ ಪಕ್ಕದಲ್ಲಿರೋ ಹುಡುಗಿಯರು ನೋಡ್ತಾ ಇರ್ತಾರೆ, ಅಂಕಲ್ ಆಂಟಿಗಳು ನೋಡ್ತಾ ಇರ್ತಾರೆ, ಆಯ್ತಾ ಸರ್? ದೇವ್ರು ನೋಡೋದು ತುಂಬ ಕಡಿಮೆ. ನೋಡಿ, ಅವ್ರು ಆಲೋಚನೆ ಮಾಡ್ತವ್ರೆ, ಹೌದಲ್ಲ ಇದು ಇರುತ್ತಲ್ವ ಅಂತ. ಫ್ಯಾಕ್ಟ್ ಸರ್. ಇವಾಗ ನೀವು ಯಾರೇ ಮನುಷ್ಯ ಮಶಾನಕ್ಕೆ ಹೋದ್ರೆ ಏನ್ ಸರ್ ಭಾವನೆ ಬರುತ್ತೆ? ದುಃಖ, ಎಲ್ಲಾರ ನೋವುಗಳ ಸಮ್ಮಿಲನ ಇರುತ್ತಲ್ಲ. ಹೌದು, ನೀವು ಏನೇ ಮಾಡಿದ್ರು ಅಲ್ಲಿ ಎಷ್ಟೇ ಸುಂದರವಾಗಿ ಇದ್ರು ಹುಡುಗಿ, ನಮಗೆ ಫಸ್ಟ್ ಥಾಟ್ ಬರೋದೇನು ಸರ್? ದುಃಖನೇ. ಆ ಒಂದು ಫೀಲ್, ಆ ಒಂದು ಇದು ಅದೇ ಕಾಣಿಸುತ್ತೆ. ಆಮೇಲೆ ಸಾವು ಇಷ್ಟೇ ಅಲ್ಲ, ಲೈಫ್ ಇಷ್ಟೇ ಅಲ್ಲ ಅನ್ನೋ ವಿಷಯನೂ ಮಶಾನದಲ್ಲೇ ತಿಳ್ಕೊಳ್ಳುತ್ತೆ. ಸೊ ಆ ಪ್ರಯೋಗ ಸರ್, ಆ ಗ್ಯಾಪ್ ಇದೆಯಲ್ಲ ಅಂತೀವಲ್ಲ, ಸೊ ಈ ವಿಷಯನೇ ಅಂದರೆ ಏನು ಆಗುತ್ತೆ ಮನುಷ್ಯನ್ಗೆ ಏನು ಇಂಪಾರ್ಟೆಂಟು ಅಂದರೆ ಎಂಡ್ ಆಫ್ ದಿ ಡೇ ಬಿಗಿನಿಂಗ್ ಅಲ್ಲಿ ಎಂಡು ಅದೇ. ನಾವು ಹುಟ್ಟಿದ್ದು ಅಲ್ಲೇ, ಸಾಯೋದು ಅಲ್ಲೇ. ಸೊ ಈ ಒಂದು ವಿಷಯನ ಹೆಂಗೆ ಪೋಟ್ರೆ ಮಾಡಿದ್ದೀವಿ ಅಂದ್ರೆ ಆ ಒಂದು ಇದು ಸರ್, ಅದು ಓಕೆ ಹುಟ್ಟು ಸಾವು ಮಧ್ಯೆ. ಶರತ್ ಅವರೇ, ಈಗ ಈ ಥರ ಸಿನಿಮಾಗಳು ನಾರ್ಮಲ್ ಆಗಿ ಬೇರೆ ಬೇರೆ ಥರ ಸಿನಿಮಾಗಳಿದೆ ನಮ್ಮಲ್ಲಿ. ಆದರೆ ಈ ಒಂದು ಹಾರರ್ ಬೇಸ್ಡ್ ಸಿನಿಮಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಹಾರರ್ ಏನು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಆದರೆ ಅಘೋರ ಅನ್ನುವಂಥ ಟೈಟಲ್ಗೆ ಸ್ವಲ್ಪ ನಾವು ಹೆದರ್ಕೊಳ್ಳೇಬೇಕಾಗುತ್ತೆ ಆಗಿರುತ್ತೆ. ಇಂಥ ಸಿನಿಮಾಗಳಲ್ಲಿ ನಿಮ್ಮ ಒಂದು ಕೆಲಸ ಜಾಸ್ತಿ ಇರುತ್ತೆ, ಮತ್ತು ತೋರಿಸೋದನ್ನು ಕೂಡ ನೀಟಾಗಿ ತೋರಿಸ್ಬೇಕಾಗುತ್ತೆ. ಎಲ್ಲೋ ಒಂದು ಸ್ವಲ್ಪ ಎಡವಟ್ ಆದರೂ ಕೂಡ ಈ ಸಿನಿಮಾಗೆ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಯಾವ ರೀತಿ ಕೆಲಸಗಳಾಯಿತು ಅಂತ? ಇಲ್ಲ ಸರ್, ಆ್ಯಕ್ಚುಲಿ ಈ ಸಿನಿಮಾ ನಾವು ಮಾಡಿದಾಗ, ಈ ಸಿನಿಮಾ ಕತೆ ಹೇಳಿದಾಗ, ನಾನಾಗಲಿ ನಮ್ಮ ಡೈರೆಕ್ಟರ್ ಆಗಲಿ ಕೂತ್ಕೊಂಡು ತುಂಬ ದಿನ ಅಂದರೆ ಏನು 3 months 4 months ಅಲ್ಲ, 1 month ನನ್ನ ಕತೆ ಹೇಳಿದಾಗ ಒಂದು 15-20 days ಹೋಮ್ವರ್ಕ್ ಮಾಡ್ಕೊಂಡೆ. ಸರ್ ಇದು ಹಿಂಗೆ, ನಾನೇ ಬಂದೆ ಹೋಮ್ವರ್ಕ್ ಮಾಡ್ಕೊಂಡ್ಬಂದು ಎಕ್ಸ್ಪ್ಲೈನ್ ಮಾಡಿದೆ. ಸರ್ ಇದು ಹಿಂಗೆ ಇರುತ್ತೆ, ಇದು ಈ ಥರನೇ ಬರುತ್ತೆ, ಬ್ಯಾಕ್ಗ್ರೌಂಡ್ ಹಿಂಗೆ ಇರುತ್ತೆ, ಟೋನಿಂಗು. ಆಮೇಲೆ ಅವರು ನನಗೆ ಅದು ಬಿಟ್ಟು ಇನ್ನೂ 100 ವಿಷಯ ಹೇಳಿದ್ರು. ಬೇಡ, ಹಿಂಗೆ ಬೇಡ, ಹೀಗೆ ಮಾಡಿ ಅಂದರೆ ನಾವು ರೆಫರೆನ್ಸ್ ಎತ್ಕೊಂಡು ಇದೇ ಥರ ಮಾಡಿ, ನಾವು ಈ ಸಿನಿಮಾದಲ್ಲಿ ಈ ರೆಫರೆನ್ಸ್ ಎತ್ಕೊಂಡು ಮಾಡೋದಾಗಲಿ ಇನ್ನೊಂದು ಎತ್ಕೊಂಡು ಮಾಡೇ ಇಲ್ಲ ಸರ್. ಅದು ಏನಾರ ಇದು ಮಾಡ್ಕೊಳ್ಳಿ, ಯಾರು ಏನಾರು ಅನ್ಕೊಬೋದು. ಬಟ್ ನಾನು ಒಂದು ವಿಷಯ ಹೇಳಿದ್ರೆ ನಮ್ಮ ಡೈರೆಕ್ಟರ್ ಸರ್ ಏನನ್ನೋರು ಅದಕ್ಕೊಂದು 100 ವಿಷಯ ಹೇಳೋರು. ಇಲ್ಲ, ಇದು ಹಿಂಗೆ ಮಾಡಿ ಶೋರು ಸರ್, ಇದು ಹಿಂಗೆ ಮಾಡಿ, ಇದು ಹಿಂಗೆ ಟೋನ್ ಬರಬೇಕು, ನನಗೆ ಇವಾಗ ಹಿಂಗೆ ಇರುತ್ತೆ. ಆಮೇಲೆ ನಮ್ಮ ಸಿನಿಮಾದಲ್ಲೆಲ್ಲ ಒಂದು ಒಳ್ಳೊಳ್ಳೆ ಎಪಿಸೋಡ್ಸ್ಗಳೈತೆ. ಅಂದರೆ ಪ್ರತಿಯೊಂದು ಶಾರ್ಟು ಎಪಿಸೋಡೇ ನಮಗೆ. ಆಮೇಲೆ ಪ್ರತಿಯೊಂದು ಶಾರ್ಟು ನನಗೆ ಟಾಸ್ಕೆ, ಪ್ರತಿಯೊಂದು ಶಾರ್ಟು ಡಬಲ್ ಟಾಸ್ಕು ಆರ್ಟಿಸ್ಟ್ಗಳಿಗೆ. ಅವ್ರು ನಾನು ಹಿಂಗೆ ಈ ಥರನೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂದಾಗ ಹಿಂಗೆ ನೋಡ್ತಾರೆ. ಅಶೋಕ್ ಸರ್ ಏನು ಬೇಕು ಅಂತಾರೋ ಗೊತ್ತಿಲ್ಲ, ಹಿಂಗೆ ನೋಡ್ತಾರೆ, ಸರಿ ಆಯ್ತು ಬಿಡಿ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ ಯಾರೇ. ಬಟ್ ರಚನಾ ಮತ್ತೆ ದ್ರವ್ಯ ಬಂದು ಏನು ಹೇಳ್ತಾ ಇರಲಿಲ್ಲ. ಅಶೋಕ್ ಸರ್ ಸ್ವಲ್ಪ ಸೀನಿಯರ್ ಅಲ್ವಾ, ನಾನೇನು ಸರ್ ಸ್ವಲ್ಪ ಹಿಂಗೆ ಬನ್ನಿ ಅಂದರೆ ಸರಿ ಆಯ್ತು ಅಂದ್ರೆ ಬಂದು ನೋಡೋರು. ಬಂದು ನೋಡೋಮೇಲೆ
ಕೈ ಹಾಕೊಂಡು ಹಂಗೆ ಓಕೆ ಸರಿ. ಆಮೇಲೆ ಅದೇ ಇವಾಗ ನಾನು ನಮ್ಮ ಸುಧಾಕರ್ ಸರ್ ಜೊತೆ ನಾನು ಕೆಲಸ ಮಾಡ್ಬೇಕಾದ್ರೆ ನಾನು ಅಸಿಸ್ಟೆಂಟಾಗಿ ಮಾಡಿದ್ದೀನಿ, ಅಸೋಸಿಯೇಟಾಗಿ ಮಾಡಿದ್ದೀನಿ. ಎಲ್ಲ ಮಾಡಿದಾಗ ನಾನು ಅದೇ ಇವಾಗ ನಾನೊಂದು ದೊಡ್ಡ ಆರ್ಟಿಸ್ಟ್ ಬಂದರು ಅವತ್ತು ಒಂದು ಹೆಂಗೈತೆ ಅಂತಂದ್ರೆ ಆ ಟಾಸ್ಕ್ ಬಂದ್ಬಿಟ್ಟು ನಮಗೆ ಅವಿನಾಶ್ ಸರ್ ಬಂದಾಗ ಸ್ವಲ್ಪ ಎಲ್ಲೋ ಒಂದು ಸೀನಿಯರ್ ಆರ್ಟಿಸ್ಟ್ ಅವರೊಂದು ಮೋರ್ ದೆನ್ 1,500 ಮೂವೀಸ್ ಮಾಡೋರೆ. ಇವಾಗ ನಾವು ಇನ್ನು ಇವಾಗ ನಾವು ಮಾಡ್ತಾ ಇದ್ವಿ. ಆ ಸೀನಿಯರ್ ಬಂದಾಗ ನಮ್ಗೊಂದು ಟಾಸ್ಕ್ ಇದ್ದಿದ್ದೇನು, ಡೈರೆಕ್ಟರ್ ಸರ್ಗೆ ಏನಿದ್ದು ಅಂದರೆ ಸ್ವಲ್ಪ ಶಾರ್ಟ್ ಟೈಮ್ ಇತ್ತು, ಕಮ್ಮಿ ಪೀರಿಯಡಲ್ಲಿ ಇಷ್ಟಿತ್ತು ಕೆಲಸ ಚಾಲೆಂಜ್ ತಗೊಂಡ್ರಿ. ಅವರು ಅವತ್ತು ಬೈದ್ಬಿಟ್ಟು ಹೋಗ್ಬಿಟ್ರು. ಬೈದ್ರು ಅಂದ್ರೆ ಸೆನ್ಸ್ ನೀನು ಇದೆಲ್ಲ ನಿನ್ ಗುರುಗಳ ತರಾನೇ ಅಂದ್ಬಿಟ್ಟು. ನಾನು ಜಾಸ್ತಿ ತ್ರಿಭುವನ್ ಮಾಸ್ಟರ್ ಕೆಲಸ ಮಾಡ್ತಾ ಇದ್ದೆ. ತ್ರಿಭುವನ್ ಮಾಸ್ಟರ್ ಹೆಂಗೆ ಅಂದ್ರೆ ಫಾಸ್ಟ್ ಆಗಿ ಮಾಡ್ತಾರೆ, ಸರ್ ರೆಡಿ ಸರ್ ಅಂತ ಇಲ್ಲೊಂದೇನೋ ಹೇಳ್ತಾರೆ, ಅವರೇ ಹುಡುಗ್ಬಿಟ್ಟು ಮಾಡ್ಬಿಟ್ಟಿರ್ತಾರೆ. ಅಷ್ಟೆಂಟೇ ಬೇಕಾಗಿಲ್ಲ ಅವ್ರಿಗೆ, ಸುಮ್ಮನೆ ನೆಪಕ್ಕೆ ಅಷ್ಟೆಂಟ್ ತರ ಇಟ್ಕೊಂಡಿರೋರು. ನಾವು ಅವ್ರು ಹೇಳಕ್ ಮುಂಚೆ ಮಾಡ್ತಾ ಇದ್ವಿ ಎಷ್ಟೊಂದ್ ಕಡೆ. ಅವ್ರು ಹೆಂಗೆ ಅಂದ್ರೆ ಪ್ರಮೋದ್ ಅದು ನೋಡು ಅನ್ನೋಷ್ಟರಲ್ಲಿ ನೆಕ್ಸ್ಟ್ ನಾವು ನೋಡೋಷ್ಟ್ರಲ್ಲಿ ಅಲ್ಲಿರೋರು ಅವರು, ಅವ್ರದ್ದು ಬುದ್ಧಿ ಅದು ಕ್ಯಾರೆಕ್ಟರ್. ನಾವು ಆ ಸ್ಕೂಲಿಂಗ್ ಇಂದ ಬಂದಿರೋದ್ರಿಂದ ನಮ್ದು ಅದೇ ಫೀಲ್ ಇತ್ತು. ಅವಿನಾಶ್ ಸರ್ನ ನಾವು ಬೇಜನ್ ರುಬ್ಬಿದ್ದೀವಿ. ಅದು ಅವ್ರು ಸಾಯಂಕಾಲ ಹೋಗ್ಬೇಕಾದ್ರೆ ಇದ್ದಿರಲ್ಲ ನೀವಿಬ್ರು, ನಿಮ್ ಗುರುಗಳು ಹಂಗೆ ನೀವುಗಳು ಹಂಗೆ ಅನ್ಬಿಟ್ಟು ಬೈದ್ಬಿಟ್ಟು ಕ್ವಶನ್ ಬಿಸಾಕ್ಬಿಟ್ಟು ಹೋದ್ರು. ಹೌದಾ? ಅದ್ರ ಖುಷಿಲೇ ಹೋದ್ರು ಅವ್ರು. ಅದೇ ಬಂದ್ಬಿಟ್ಟು ಡಬ್ಬಿಂಗ್ ಮಾಡ್ಬೇಕಾದ್ರೆ ಫುಟೇಜ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ಯಾ, ತುಂಬಾ ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು ನಾನು ಈ ತರ ಮಾತಾಡ್ತೀನಿ, ಇಲ್ಲಿ ಈ ಫೀಲ್ ಕೊಡೋಣ ಆ ಫೀಲ್ ಕೊಡೋಣ ಆ ಥರ ಮಾತಾಡಿಲ್ಲ ಯಾರಿಗೂ ಅವರು. ನಮಗೆ ಒಂಥರ ಖುಷಿ. ಅವತ್ತು ಇನ್ನೊಂದು ಸಿನಿಮಾದು ಡಬ್ಬಿಂಗ್ ನಡೀತಾ ಇತ್ತು, ಅವ್ರಿಗೆ ಈ ಥರ ಎಲ್ಲ ಮಾತಾಡಿಲ್ಲ ಸರ್ ಅಂತ ಸೌಂಡ್ ಇಂಜಿನಿಯರ್ ಹೇಳೋನು, ನಿಮ್ದು ಅಷ್ಟು ಇನ್ವಾಲ್ವ್ ಆದ್ರು ಅಂತ. ಅದೊಂಥರ ಎಕ್ಸ್ಪೀರಿಯನ್ಸ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ಸರ್. ರಚನಾ ಅವರೇ, ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ? ಯಾಕಂದರೆ ಹಾರರ್ ಬೇಸ್ ಸಿನಿಮಾ ಇದು. ಸೊ ಒಂದು ರೀತಿಯಲ್ಲಿ ಪಾತ್ರಕ್ಕೆ ಪ್ರಿಪೇರ್ ಆಗಬೇಕಾದಂಥ ಸಂದರ್ಭಗಳು ಇರಬಹುದು, ಯಾಕಂದರೆ ಒಂದೇ ಟೇಕಲ್ಲಿ ಅದು ಆಗಬೇಕಾದಂಥದ್ದಿಲ್ಲ ಇಂಥ ಸಿನಿಮಾಗಳಲ್ಲಿ. ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು? ಮತ್ತು ಈ ಭಯ ಪಡಿಸೋವಾಗ ನೀವೇನಾದರೂ ಭಯ ಪಟ್ಟಿದ್ದುಂಟಾ? ಆ್ಯಕ್ಚುಲಿ ಇಡೀ ಸಿನಿಮಾ ಭಯ ಅಂತ ಏನಿಲ್ಲ, ಬಟ್ ಎಲ್ಲ ಥರನೂ ಇದೆ, ಎಲ್ಲ ಶೇಡ್ಸ್ ಇದೆ. ಭಯನೂ ಪಡಿಸ್ತೀನಿ, ಖುಷಿನೂ ಪಡಿಸ್ತೀನಿ. ಐ ಹ್ಯಾವ್ ಆ ಲವಲವಿಕೆಯೂ ಇದೆ ಆ ಪಾತ್ರದಲ್ಲಿ. ಆ ಭೂಮಿ ಅನ್ನೋ ಪಾತ್ರ ಹೇಗಿದೆ ಅಂದರೆ ತುಂಬ ಫನ್ ಲವಿಂಗ್, ಈಸಿ ಗೋಯಿಂಗ್ ಗರ್ಲ್. ಹೋಗುತ್ತೆ ಕಥೆ ಜೊತೆಗೆ ಹೇಗೆ ಮೂಡ್ ಬರುತ್ತೆ ಅಂದರೆ ದ ಟ್ರಾವೆಲ್ ಇಸ್ ಲೈಕ್ ದ್ಯಾಟ್. ಸೊ ಭಯನೂ ಪಡಿಸ್ತೀನಿ, ನಗಿಸ್ತೀನಿ, ಅಳಿಸ್ತೀನಿ. ಅಫ್ಕೋರ್ಸ್ I think so ಅಳಿಸ್ತೀನಿ ಸತ್ಯವಾಗ್ಲೂ ಆಫ್ಟರ್ ಸೆಕೆಂಡ್ ಹಾಫ್. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಮೂವಿ ಹೇಗೆ ಅಂದರೆ ಇಟ್ ಹ್ಯಾಸ್ ಬೀನ್ ಅ ಗ್ರೇಟ್ ಜರ್ನಿ. ಇದು ಆ್ಯಕ್ಚುಲಿ 2019 ನಾವು ಶೂಟ್ ಮುಗಿಸಿ ಲಾಕ್ಡೌನ್ ತದನಂತರ ಕಾದು ಡಬ್ಬಿಂಗ್ ಎಲ್ಲ ಮುಗಿಸಿ ಈಗ ಆ ಒಂದು ಜೋಶ್ ಇದೆ ನನಗೆ. ಐ ಹ್ಯಾವ್ ಲಾಡ್ ಆಫ್ ಮೆಮೊರೀಸ್. 1-2 ಹೇಳೋದಕ್ಕೆ ಪ್ರಾಬ್ಲಿಟ್ ಸಮಯ ಕಮ್ಮಿ ಆಗ್ಬೋದು. ಬಟ್ ಇಟ್ ಹ್ಯಾಸ್ ಬಿನ್ ಗ್ರೇಟ್ ಜರ್ನಿ. ಅವಿನಾಶ್ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ತು. ಇವರಿಬ್ಬರು ದೇ ಆರ್ ರಿಯಲಿ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಟ್ಯಾಲೆಂಟೆಡ್ ಪೀಪಲ್. ಅವ್ರ ಜೊತೆ ವರ್ಕ್ ಮಾಡೋ, ಅವರ ಜೊತೆ ಕಲಿಯೋಂಥ ಒಂದು ಅವಕಾಶ ಸಿಕ್ತು. ಅಶೋಕ್ ಸರ್ ಆಗಿರ್ಬೋದು, ದ್ರವ್ಯ ಶೆಟ್ಟಿ ಅವರಾಗಿರ್ಬೋದು, ಪುನೀತ್ ಗೌಡ ಅವರಾಗಿರ್ಬೋದು. ವಿ ಹ್ಯಾಡ್ ಗುಡ್ ಟೆಕ್ನಿಷಿಯನ್ಸ್ ಆನ್ ಸೆಟ್ಟಲ್ಲಿ ನಮಗೆ. ಸೊ ಲೈಕ್ ಒಂಥರ ಡಿಫ್ರೆಂಟ್ ಇದೆ. ಸ್ಟಂಟ್ಸು ಇದೆ, ಒಂದಷ್ಟು ನಾವು ಕಥೆಗೆ ಕಂಪೋಸ್ ಮಾಡ್ಕೊಂಡಿರೋ ಹಾಗೆ ಪ್ರಮೋದ್ ಸರ್ ನನಗೆ ಕಥೆ ಹೇಳಿದಾಗ ಹೇಗೆ ಒಂದಷ್ಟು ನರೇಷನ್ ಮಾಡಿದ್ರು ಅದೆಲ್ಲ ಇಮ್ಯಾಜಿನೇಷನ್ ವಿಜುವಲೈಸೇಷನ್ಗೂ ಹಾಗೆ ಬಂದಿದೆ. ಆ್ಯಂಡ್ ಐ ಲುಕ್ ಬ್ಯೂಟಿಫುಲ್, ಸ್ಟನ್ನಿಂಗ್ ಅಂತ ಹೇಳ್ತೀನಿ, ಬಿಕಾಸ್ ಆಫ್ ಕೋರ್ಸ್ ಒಂದು ಸಾಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಐ ಲುಕ್ ಗ್ಲಾಮರಸ್ ಆಲ್ಸೋ ದೇರ್. ಫುಲ್ ಪ್ಯಾಕೇಜೇ ಇದೆ. ಒಂದು ಹೇಳ್ತೀನಿ ನಾನು. ನೀವು ಹೇಳಿದ್ರೆ ಗೊತ್ತಾ ಫಸ್ಟ್ ಮಾತು, ಸಿನಿಮಾ ನೀವು ಮಾಡ್ಬೇಕಾದ್ರೆ ಭಯ ಬಿತ್ತರ ಅಂತ, ಅದು ಅವರೇ ಮರ್ತಾ ಹೋದ್ರೆ ನಂಗೊಂದು ವಿಷಯ ಆಯಿತು. ಹಿಂಗೆ ನಮಗೆ ನೈಟ್ ಶೂಟು ಕಾರ್ ಒಂದು ಎಪಿಸೋಡ್ ಇತ್ತು. ಇವರು ಮೇನ್ ಇವರೇ ಇದ್ದಿದ್ದು ಆರ್ಟಿಸ್ಟು, ಇನ್ಯಾರು ಇರಲಿಲ್ಲ. ಇವ್ರು ಶೂಟ್ ಮಾಡ್ತಾ ಇದ್ದೆ. ಒಂದು ಎಪಿಸೋಡ್ ನೀವು ನೋಡಿರ್ತೀರ ಕಾರಲ್ಲಿ, ಅದೊಂದು ಶಾರ್ಟ್ ಇರುತ್ತೆ, ಟ್ರೈಲರ್ ನೋಡಿರ್ತೀರ. ಆ ಶಾರ್ಟ್ ನೋಡ್ಬೇಕಾದ್ರೆ ಮಾಡೋ ಮುಂಚೆ ಅವರು ಮಾಡಿದ್ರು, ಮೇಕಪ್ ಹಾಕ್ಕೊಂಡ್ರು, ಎಲ್ಲ ಇದೆಲ್ಲ ಬಂದರು, ಕೂತ್ಕೊಂಡ್ರು, ರೆಡಿ, ಶಾರ್ಟ್ ರೆಡಿ. ಒಂದು ನಮ್ಮ ಪ್ರಮೋದ್ ಸರ್, ಇಲ್ಲ ಸರ್ ಇದೀಗ ನಾನು ಸ್ವಲ್ಪ ಎಲ್ಲ ಏನೋ ಫ್ರೇಮ್ ಮಾಡಿದೆ, ಇಲ್ಲ ಸರ್ ನನಗೆ ಇಷ್ಟೇ ಬೇಕು ಆಯ್ತು, ಇಷ್ಟು ಇಟ್ಬಿಟ್ಟು ಆ ಒಂದು ಶಾರ್ಟ್ ಆಮೇಲೆ ಬಂದು ಹಿಂಗೆ ನೋಡಿದ್ರು. ಬಂದು ನೋಡ್ಬಿಟ್ಟು ನನ್ನ ಹತ್ರ, ಸರ್ ನನ್ನ ನೋಡಿದ್ರೆ ನನಗೆ ಭಯ ಐತೈತೆ ಇದೇ ಸರ್ ಇಷ್ಟು ಭಯಕ್ಕೆ ಅಂದರೆ ಅವ್ರು ಮೇಕಪ್ ಹಾಕಿದಾಗ ಅದು ಅವ್ರು ಮರ್ತೋಗೋರೇನೋ ನನ್ನ ನೋಡ್ಬಿಟ್ಟು ನನಗೇನೆ ಭಯ ಐತೈತಲ್ಲ ಸರ್ ನನ್ನ ನೋಡ್ಕೊಟ್ರೆ ಅಂತಂದು. ಬಿಕಾಸ್ ಆ ಲೈಟಿಂಗು, ಆಮೇಲೆ ಆ ಸ್ಮೋಕ್ ಹಿಂದೆ, ಆಮೇಲೆ ಆ ಸೈಡಲ್ಲಿ ಇವಾಗ ಕಾರ್ ಒಳಗಡೆ ಲೈಟ್ ಅಲ್ಲಿ ಹೆಂಗೆ ತೊಗೊತೀರಾ. ಆಮೇಲೆ ಇವ್ರ ಆ್ಯಕ್ಟಿಂಗು ತುಂಬ ಇನ್ವಾಲ್ವ್. ಅದು ಆ ಆ್ಯಕ್ಟಿಂಗ್ ಮಾಡ್ಬೇಕಾರೆ ನನಗೇನೆ ಒಂಥರ ಫೀಲ್ ಆಗ್ತಾಯಿತ್ತು. ಆ ಕೈಗಳೆಲ್ಲ ಹಿಂಗೆ ಎತ್ಕೊಂಡು ಅದು ನೀವು ನೋಡಿ, ಅದೇ ಸಖತ್ ಮಜಾ ಮಾಡ್ತೀರಾ ಎಪಿಸೋಡು.
ಇಷ್ಟ ಬೀಳ್ತೀರಾ, ಅವಾಗ ನಾನು ನೋಡ್ಬೇಕಾರೆ ಏನೋ ನನಗೇನು ಇದು ಟಾಸ್ಕ್ ಅಂದರೆ ಇವಾಗ ಕಾರ್ ಯೂಶಲಿ ಇರ್ಬೇಕಾದ್ರೆ ನಾನು ಏನು ಮಾಡ್ಬೋದು ಅನ್ನೋದು ನಾರ್ಮಲ್ ಎಲ್ಲರಿಗೂ ಗೊತ್ತಿರ್ತದೆ. ಒಂದು ಟ್ರಾವೆಲಿಂಗ್ ಹೋಗುತ್ತೆ, ಆ ಟ್ರಾವೆಲಿಂಗಲ್ಲಿ ಬಂದು ಹೋಗೋ ಲೈಟೇ ಇವ್ರು ಫೇಸ್ ಮೇಲೆ ಬಿದ್ದೈತೆ. ಆ ಟೈಮಿನಲ್ಲಿ ಇವ್ರು ಡೈಲಾಗ್ ತೊಗೊತಾರೆ. ನಾನು ಯಾವಾಗ ಟ್ರಾವೆಲಿಂಗ್ ಮಾಡ್ತೀನೋ ಲೈಟು ಅವಾಗ ತೊಗೊತಾರೆ, ಒಂದು ಸ್ವಲ್ಪ ಗ್ಯಾಪ್ ಕೊಡ್ತಾರೆ. ತಿರುಗಿ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಲೈಟ್ ತೊಗೊತಾರೆ. ತುಂಬ ಸಪೋರ್ಟ್ ಮಾಡೋರೆ, ಅದು ಹೇಳ್ತೀನಿ ನಾನು. ಥ್ಯಾಂಕ್ ಯು. ಯಾವುದಾದ್ರೂ ಒಂದು ವ್ಯಕ್ತಿಯಿಂದ ಒಂದು ಸೆಲ್ಫಿ ತಗೋಬೇಕು, ನನ್ನ ಸಿನಿಮಾ ಇಂಥವ್ರು ನೋಡಬೇಕು ಅಂತೆಲ್ಲ ಇರುತ್ತೆ. ಸೊ ನಿಮಗೆ ಈಗ ನಿಮ್ಮ ಸಿನಿಮಾನ ಯಾರು ನೋಡಬೇಕು, ಸೆಲೆಬ್ರಿಟಿಗಳಲ್ಲಿ ಯಾರು ನೋಡಬೇಕು ಅಂತ ಆಸೆ ಇದೆ ಸರ್? Can I answer this, sir, please? ಆಯ್ತು, ಹಾಗಾದ್ರೆ ಇದನ್ನ ಅವ್ರಿಗೆ ಕೊಡ್ತೀನಿ, ನೀವು ಬೇರೆ ಕೇಳ್ತೀನಿ. ದರ್ಶನ್ ಸರ್ ಈ ಸಿನಿಮಾ ನೋಡ್ಬೇಕು ಅಂತ, ಬಿಕಾಸ್ ಐ ಆಮ್ ಡೈ ಹಾರ್ಟ್ ಫ್ಯಾನ್ ಆಫ್ ದರ್ಶನ್ ಸರ್. ಅವ್ರ ಬರ್ಡೇ ಬರ್ತಿದೆ, ಅವ್ರು ಆಲ್ರೆಡಿ ಪುನೀತ್ ಸರ್ ಅವರು ಇದಾಗಿರೋದ್ರಿಂದ ನಾನು ಸೆಲೆಬ್ರೇಟ್ ಮಾಡ್ತಿಲ್ಲ ಅಂತ ಆಲ್ರೆಡಿ ಮೆಸೇಜ್ ಕೊಟ್ಟಿದ್ದಾರೆ. ಐ ಆಮ್ ಡೈ ಹಾರ್ಟ್ ಫ್ಯಾನ್ ಆಫ್ ದರ್ಶನ್ ಸರ್. ಅವಕಾಶ ಸಿಕ್ಕಿದ್ರೆ ದಯವಿಟ್ಟು ಅವ್ರನ್ನ ಕರ್ಕೊಂಡ್ಬನ್ನಿ, ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಸಿನಿಮಾ ನೋಡ್ಬೇಕು ಅನ್ನೋ ಆಸೆ ಇದೆ. ಏನ್ ಕಂಜೂಸ್ತನ ನಿಮ್ದು? ಕರೆದ್ರೆ ಎಲ್ಲಾರನ್ನೂ ಕರೀರಿ, ಅದು ಎಲ್ಲಾರು ಸೆಲೆಬ್ರಿಟಿನೇ ಅಲ್ವಾ? ಈಗ ಕರೆದ್ರೆ ಎಲ್ಲಾರನ್ನೂ ಕರೆಯೋಣ ಸರ್ ಅಲ್ವಾ? ಏನ್ ಕಂಜೂಸ್ ನೀವು ಒಬ್ರೇ ಕರೀತೀರಾ? ದರ್ಶನ್ ಸರ್ ಬಂದ್ಬಿಟ್ಟು ಅಲ್ಲ, ಅವ್ರದ್ದು ಏನ್ ಗೊತ್ತಾ, ದರ್ಶನ್ ಸರ್ ಬಂದ್ರೆ ಅವ್ರ ಹಿಂದೆ ಒಂದಿಷ್ಟು ಜನ ಬರ್ತಾರೆ, ಸಾಕಷ್ಟು ಜನ. ನಿಜವಾಗ್ಲೂ ಅಂತ ಒಂದು ಅವಕಾಶ ಸಿಕ್ಕಿದ್ರೆ ನಿಜವಾಗ್ಲೂ ದರ್ಶನ್ ಸರ್ನ ಕರೆಸ್ಲಿ. ಸೊ ನಿಮ್ಮ ಜೊತೆಗೆ ಅವ್ರ ಸಿನಿಮಾ ನೋಡ್ಲಿ ಅಂತ ನಾವು ಕೂಡ ಅನ್ಕೊಂತೀವಿ. ಸರ್ ನಿಮ್ಗೆ ಬೇರೆ ಪ್ರಶ್ನೆ ಕೇಳ್ತೀನಿ. ನಿಮ್ಗೆ ಯಾರಿಂದಾದ್ರೂ ಒಂದು ಸೆಲ್ಫಿ ತಗೋಬೇಕು ಅಂತ ಹೇಳಿದ್ರೆ ಯಾರ ಜೊತೆಗೆ ಸೆಲ್ಫಿ ತಗೋಬೇಕು ಅಂತ ಇಷ್ಟ? ಅದು ಸಿನಿಮಾನೇ ಆಗ್ಬೇಕು ಅಂತಿಲ್ಲ, ಓವರ್ ಆಲ್ ನಿಮ್ಮ ಲೈಫಲ್ಲಿ ಒಂದು ಕನಸಿದ್ರೆ. ಸರ್ ಅದು ಆ ಥರ ಇತ್ತು ಅಂದರೆ ನನ್ನ ಫಾದರ್ ಇಲ್ಲ ಸರ್. ಹೌದಾ? ಮಾವರು ಅಂದರೆ ಅವರು ಚಿಕ್ಕ ವಯಸ್ಸಿಂದ ತುಂಬ ಕಷ್ಟಪಟ್ಟು ಇಡೀ ಒಂದು ಫ್ಯಾಮಿಲಿನ ಒಂದು ತೂಕೊಂಡು ಬಂದು ತುಂಬ ಕಷ್ಟದಿಂದ ಮೇಲ್ ಬಂದು ಇವತ್ತೊಂದು ದೊಡ್ಡ ಪೊಸಿಷನಲ್ಲಿ ಇದ್ದಾರೆ. ಓಕೆ, ಆಯ್ತಾ? ಅವರು ಪ್ರತಿಯೊಬ್ಬರನ್ನ ಹೆಂಗೆ ನೋಡ್ತಾರೆ ಅಂದರೆ ಅವ್ರ ಒಂಥರ ಪಾಸಿಟಿವ್ನೆಸ್ ಅಂತ ಹೇಳ್ಬೇಕು ಅಂದರೆ ಅವರು ಎಕ್ಸ್ಟ್ರಾಡಿನರಿ. ಅದರಲ್ಲಿ ಎಲ್ಲರಿಗೂ ಹೆಸರು ಸೆಲ್ವರಾಜ್ ಅಂದ್ಬಿಟ್ಟು ಸರ್. ಪಾಸಿಟಿವ್ನೆಸ್ ಇಷ್ಟಿದ್ರೆ ಸ್ವಲ್ಪ ಜನಕ್ಕೆ ಅವ್ರಿಗೆ ಇಷ್ಟಿರ್ಬೋದಿಲ್ಲ, ಬೆಟ್ಟದಷ್ಟು ಇದೆಯೋ ಗೊತ್ತಿಲ್ಲ. ಅವ್ರಿಗೆ ತುಂಬಾ ಪಾಸಿಟಿವ್ನೆಸ್, ಪ್ರತಿಯೊಂದು ವಿಷಯದಲ್ಲಿ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ರೀತಿಲಿ ಯೋಚನೆ ಮಾಡ್ತಾರೆ. ಪ್ರತಿಯೊಂದು ಕೆಟ್ಟದ್ರಲ್ಲೂ ಒಳ್ಳೇದು ಯೋಚನೆ ಮಾಡ್ತಾರೆ, ಪ್ರತಿಯೊಬ್ಬರಲ್ಲೂ ಒಳ್ಳೆತನನೇ ನೋಡ್ತಾರೆ. ಅವ್ರೊಂಥರ ಮ್ಯಾಗ್ನೆಟ್ ಇದ್ದಂಗೆ, ಎಲ್ಲರೂ ಅವ್ರ ಪಕ್ಕ ಹಂಗೆ ಹೇಳ್ಕೊಂಡ್ಬಿಡ್ತಾರೆ. ಆತರ ನಾನು ಇವತ್ತು ಅವ್ರ ಜೊತೆಲಿ ಫೋಟೋ ತಗೊಂಡಿಲ್ಲ, ತಗೊಂಡ್ರೆ ಅವ್ರ ಜೊತೆಲಿ ತಗೋಬೇಕು ಅಂತ ಆಸೆ. ಓಕೆ ಸರ್, ನಿಮಗೆ ಇಂಡಸ್ಟ್ರಿಯಲ್ಲಿ ಯಾರ ಜೊತೆಗೆ ಸೆಲ್ಫಿ ತಗೋಬೇಕಂತ ಆಸೆ ಇದೆ? ಸರ್ ನನಗೆ ಒಂದೇ ಒಂದು ಕನಸು ಅಂತಂದ್ರೆ, ತುಂಬಾ ಸೈಕಲ್ ಹೊಡೆದಿದ್ದೀನಿ ಲೈಫಲ್ಲಿ, ಆಯ್ತಾ? ತುಂಬಾ ಅಂದ್ರೆ ತುಂಬಾ. ಒಂದಲ್ಲ ಒಂದು ದಿವಸ ನಾನು ಸಕ್ಸಸ್ ಆಗಬೇಕು ಅಂತ ತುಂಬಾ ಕಾಯ್ಕೊಂಡಿದ್ದೀನಿ. ಸಕ್ಸಸ್ ಆದರೆ ಅದು ನಾನು ಸೆಲ್ಫಿ ತೊಗೊಳೋದು ನಮ್ಮ ಬಾಸ್ ಜೊತೆ ಸರ್, ನಮ್ಮ ಸುಧಾಕರ್ ಸರ್ ಜೊತೆ. ಅದು ಸಕ್ಸಸ್. ಇವತ್ತು ತುಂಬಾ ಸೆಲ್ಫೀಸ್ ಐತೆ, ಅದೆಲ್ಲ ಮ್ಯಾಟ್ರು. ನಾನು ಸಕ್ಸಸ್ ಆಗಿ ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡು, ಅದು ನನಗೆ ಥ್ಯಾಂಕ್ಫುಲ್ ಸರ್, ನಮ್ಮ ಸುಧಾಕರ್ ಹೆಸರಾಜ್ ಅವರು. ಯಾಕಂದರೆ ನಾನು ಇವತ್ತು ಏನೇ ಮಾಡಿದ್ದೀನಿ ಅಂತಂದರೆ, ನಾನು ಇಲ್ಲಿ ಏನೇ ಮಾಡ್ತೀನಿ, ನಾನು ಏನೇ ನನ್ನ ತಲೆ, ನಾನು ಏನೇ ಮಾಡಿದ್ರು ಅವರೇ ನನ್ನ ಕಾರಣ, ಅವರೇ ನನಗೆ ಇನ್ಸ್ಪೈರ್. ಸರ್, ನಿಮ್ಮ ಅಗೋರ ಸಿನಿಮಾದ ಟ್ರೈಲರ್ ಅನ್ನು ನೋಡ್ಬೇಕಾದ್ರೆ ಎಲ್ಲ ಒಂದು ಶಾರ್ಟ್ಸ್ ಅಲ್ಲೂ ಕೂಡ ದೇವು ಅದು ಕಾಲು ಎಳ್ಕೊಂಡೇ ಹೋಗುತ್ತೆ, ಅದು ಯಾಕೆ ಅಂತ? ಏನಾದ್ರೂ ಸೀಕ್ರೆಟ್ ಇದೆಯಾ ಏನು ಅಂತ? ಅಂದ್ರೆ ಸರ್ ಅದು ಆಕ್ಚುಲಿ ಅಗೋರ ಅನ್ನೋದು ಬಂದ್ಬಿಟ್ಟು ಒಂದು ಘಟನೆ ಸರ್. ಸೊ ಇದು ಪ್ರತಿಯೊಬ್ಬರ ಮನುಷ್ಯನಲ್ಲೂ ಇನ್ವಾಲ್ವ್ ಆಗುತ್ತೆ. ಒಂದು ಇನ್ಸಿಡೆಂಟ್ ಇದು ಸ್ಟ್ರಕ್ಚರ್ ಅಲ್ಲೂ ಆಗುತ್ತೆ, ಪ್ರತಿಯೊಬ್ಬರಿಗೂ ಹಾಗೆ ಆಗುತ್ತೆ. ಸೊ ನಾವು ಅಗೋರ ಅಂತ ಮಾಡಿರೋ ದೇವುಗಳು ಕಾಲು ಎಳ್ಕೊಂಡು ಹೋಗಿದೆ ಅಂತಲ್ಲ ಸರ್. ಅಗೋರ ಅಂತ ಮಾಡಿರೋದು ನಿಮ್ಗೆ ಆಗೋ ಅನಾಹುತದ ಜೊತೆ. ಸೊ ನಾವು ಪಂಚಭೂತಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಈ ಪಂಚಭೂತ ಪ್ರಪಂಚದಲ್ಲೂ ಇದೆ, ನಮ್ಮೊಳಗಡೆನೂ ಇದೆ. ಸೊ ಈ ನಮ್ಮೊಳಗಡೆ ಆಗ್ತಾರೆ ಅನಾಹುತನ ಹೊರಗಡೆ ತೋರಿಸ್ಬೇಕಂದ್ರೆ ಹೆಂಗ್ ತೋರ್ಸೋದು? ಫಾರ್ ಎನ್ ಎಕ್ಸಾಂಪಲ್, ನಿಮಗೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಹೊಟ್ಟೆ ಉಪ್ಸಾ ಬರುತ್ತೆ, ಟಯರ್ಡ್ನೆಸ್ ಅನ್ಸುತ್ತೆ, ಒಂಥರ ತಲೆ ಸುತ್ತದಂಗೆ ಆಗುತ್ತೆ, ಇದು ಒಳಗಡೆ ಆಗ್ತಾ ಇರೋದು. ಇದು ನಾವು ಹೊರಗಡೆ ಹೆಂಗ್ ತೋರಿಸ್ತೀರಿ? ಅದನ್ನ ನಾವು ಅಂದ್ರೆ ಅವರ ರೀತಿ ನೀವು ಇದನ್ನ ಸೈಂಟಿಫಿಕ್ ಆಗಿ ಹೇಳೋ ಪ್ರಯತ್ನ ಮಾಡ್ತೀರಾ? ಅಂದ್ರೆ ಪ್ರತಿಯೊಬ್ಬರಲ್ಲಿ ಏನೋ ಒಂದು ಎಲಿಮೆಂಟ್ ಹೋದಾಗ ಅದರಿಂದ ಏನ್ ಅನಾಹುತ ಆಗುತ್ತೆ ಅನ್ನೋದನ್ನ ಅವ್ರನ್ನೇ ಇಟ್ಕೊಂಡು ಪೋಟ್ರೆ ಮಾಡಿದ್ದೀನಿ. ಇಲ್ಲಿ ಒಂದು ಎಲಿಮೆಂಟ್ ಹೋಗುತ್ತೆ, ಒಂದು ಎಲಿಮೆಂಟ್ ಹೋದಾಗ ಏನಾಗ್ಬೋದು, ಯಾವ ತರ ರೀತಿ ಆಗ್ಬೋದು, ಅದು ಏನಾದ್ರೂ ಆಗಿರ್ಬೋದು. ಸೊ ಅದೇ ಥರ ಪ್ರಪಂಚ ಕೂಡ. ಸೊ ಹಂಗಾದಾಗ ಅಲ್ಲಿ ಏನು ನಿಮ್ಗೆ ಇಮಿಡಿಯೇಟ್ ಜರಕ್, ನೀವು ಮಲ್ಕೊಂಡಿದ್ದಾಗ ಸಡನ್ ಆಗಿ ಒಂಥರ ಚಕ್ ಅಂತ ಅನ್ಸುತ್ತಲ್ಲ ಸರ್, ಅದು ಅನ್ಸ್ಬೇಕು ಅಂದ್ರೆ ಹೆಂಗೆ? ಹೊರಗಡೆ ಮಾಡಬೇಕು ಅಂದ್ರೆ ಕಾಲು ಎಳಿಲೇಬೇಕಲ್ಲ ಸರ್. ಹಂಗೆ ಎಳ್ದಿದ್ದೀವಿ ಅಷ್ಟೇ. ನಿಮ್ಗೇನಾದ್ರೂ ಏಟ್ ಆಗಿತ್ತಾ ಅಥವಾ ಏನಾದ್ರು ಅಯ್ಯೋ ಇದನ್ನ ಮಾಡೋಕ್ಕಾಗಲ್ಲ ಅನ್ನೋ ಸಂದರ್ಭ ಬಂದಿತ್ತಾ? ನಾನು ಹೇಳ್ತೀನಿ ಸರ್, ಅವ್ರಿಗೆ ಏಟ್ ಆಗಿರೋದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವರು ನೋಡಕ್ ಬೈಂಡಿಂಗ್ ವಾರ್ ಬಟ್ಟೆ ಸುತ್ತದಂಗಿದ್ದಾರೆ, ಆದ್ರೆ ಕೆಲ್ಸ ವಿಷಯ ಅಂತ ಬಂತು ಅಂದ್ರೆ ಅವರು ಬೆಟ್ಟದಷ್ಟು ಕೆಲಸ ಮಾಡ್ತಾರೆ. ಎಕ್ಸ್ಟ್ರಾಡಿನರಿ ವರ್ಕರು, ಎಕ್ಸ್ಟ್ರಾಡಿನರಿ. ನಾನು ಕೂಡ ನೋಡಿದ್ದೀನಿ ಅವ್ರನ್ನ ಸಿನಿಮಾಗಳು. ಆಯ್ತಾ, ನಮ್ಮೊಂದು ಶಾರ್ಟ್ ನೀವು ಟ್ರೈಲರ್ ಅಲ್ಲಿ ನೋಡಿರ್ತೀರಾ, ಹೋಗ್ಬಿಟ್ಟು ಪಿಲ್ಲರ್ ಹೊಡ್ಕೋತಾರೆ. ಅದೊಂದು ಶಾರ್ಟ್ ಇದೆ ನೋಡಿರ್ತೀರಾ, ಈ ಕಡೆ ಆಕಾಶನ ಕ್ಯಾರೆಕ್ಟರ್ ಹೊಡ್ಕೋತಾರೆ, ಈಗ ಇನ್ನೊಂದು ಸೈಡ್ ಅಲ್ಲಿ ಇವ್ರು ಗೋಡೆಗೆ ಹೊಡ್ಕೋತಾರೆ. ಇದೇನಾಯ್ತು ಅಂದ್ರೆ ಆ ಶಾರ್ಟ್ ಅಲ್ಲಿ ರೋಪ್ ಶಾರ್ಟ್ಸ್. ಅದು ಬಿಫೋರ್ ಶಾರ್ಟ್ ಬಂದ್ಬಿಟ್ಟು ನಮ್ಮ
ಆಕಾಶ್ ಅವ್ರನ್ನ ಪುನೀತ್ ಸರ್ನ ಹೇಳಿದ್ರು. ಪುನೀತ್ ಸರ್ನ ಎಳಿಬೇಕಾದ್ರೆ ಸ್ವಲ್ಪ 4-5 ಜನ ಎಕ್ಸ್ಟ್ರಾ ಸೇರ್ಕೊಂಡು ಎಳೆದ್ವಿ ಓಕೆ ಆ ಶಾರ್ಟ್ಗೆ. ಮನೆ ಒಳಗಡೆ ತುಂಬಾ ಕನ್ಸ್ಟೆಂಟ್ ಇದೆ, ಎಲ್ಲ ಕಡೆ ಪುಲ್ಲಿ ಎಲ್ಲ ಹಾಕಿದ್ವಿ, ಹೇಳಿದ್ವಿ, ಜೋರಾಗಿ ಹೇಳಿದ್ರು. ಪುನೀತ್ ಸರ್ ಬಂದು ಹೊಡ್ಕೊಂಡ್ರು. ನೆಕ್ಸ್ಟ್ ಶಾರ್ಟ್ಗೆ ಓಕೆ ಅಷ್ಟೇ ಜನ ಏನ್ ಮಾಡ್ಬಿಟ್ರು, ನಾನು ಹೇಳಕ್ ಮುಂಚೆ ಇವ್ರನ್ನ ಎಳೆದ್ಬಿಟ್ರು. ಓ ಇಲ್ಲಿ ಲೆಕ್ಕ ಹಾಕೊಳ್ಳಿ, 8-9 ಜನ ಬೈಂಡಿಂಗ್ ಓವರ್ ಬಟ್ಟೆ ಸುತ್ತಿದ್ದಂಗೆ ಇರೋರ್ನ ಹೇಳಿದ್ರೆ ಅದೇ ಫೋರ್ಸಿಗೆ ಹೋಗಿ ಅವ್ರ ಗೋಡೆಗೆ ಹೊಡ್ಕೊಂಡ್ರೆ ಇಂಪ್ಯಾಕ್ಟ್ ಹೆಂಗಿರುತ್ತೆ ಅಂತ. ನೀವು ಆಕ್ಚುಲಿ ಆ ಶಾರ್ಟಲ್ಲಿ ನೋಡಿದ್ರಿ ಅಂದ್ರೆ ಹಿಂಗೆ ಲ್ಯಾಂಡಿಂಗ್ ತೋರಿಸಿದೀವಿ. ಈ ಲ್ಯಾಂಡಿಂಗ್ ಯಾರಿಗೂ ಗೊತ್ತಿಲ್ಲ, ಅವ್ರು ಅಲ್ಲಿ ಕಾನ್ಶಿಯಸ್ ತಪ್ಪೋಗಿದ್ರು. ಕಾನ್ಶಿಯಸ್ ತಪ್ಪೋಗ್ಬಿಟ್ಟು ಕೆಳಗಡೆ ಬೀಳ್ತಾ ಇರೋದು ಅದು. ನಾನು ರಿಯಲೈಸ್ ಮಾಡ್ಬಿಟ್ಟು ಇಮಿಡಿಯೇಟ್ ಕಟ್ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅದು ಅವ್ರಿಗೂ ಗೊತ್ತಾಗಿಲ್ಲ. ಫುಲ್ ಶಬ್ದ ಎಲ್ಲ ಇತ್ತು, ಕಿರ್ಚಾಡ್ತಾ ಇದ್ರು ಎಳೀರಿ ಅಂತ. ಫುಲ್ ಫೋರ್ಸಿಬ್ಲಿ ಎಳ್ದು ಇವ್ರು ಹೋಗಿ ಗೋಡೆ ಹೊಡ್ಕೊಂಡು ಸಖತ್ ಸ್ಪೈನಿಗೆ ತುಂಬಾ ಏಟ್ ಆಗಿತ್ತು ಸರ್. ಕೆಳಗಡೆ ಬಿದ್ರು. ನಾನು ಹೋಗ್ಬಿಟ್ಟು ಇಟ್ಕೊಂಡೆ 2 ನಿಮಿಷ. ಅವ್ರು ಬ್ಲಾಕ್ಔಟ್ ಕಂಪ್ಲೀಟ್ ಆಗೋರು. ಮ್ಯಾಮ್ ಅಂತ ಅವ್ರ ಹತ್ರ ಕೇಳೋಣ, ಏನಾಯ್ತು ಬ್ರೋ? ಅಫ್ಕೋರ್ಸ್ ತುಂಬ ಪ್ರಿಕಾಷನ್ಸ್ ಎಲ್ಲ ಇತ್ತು, ಸೇಫ್ಟಿ ಎಲ್ಲ ಇತ್ತು. ಮಾಸ್ಟರ್ ಎಲ್ಲ ಮಾಡಿದರು ಆ್ಯಂಡ್ ಫೈಟರ್ಸು ಅಷ್ಟೇ. ಯಾ ಲೈಕ್ ಆಗ್ತಾನೆ ಊಟ ಆಗಿತ್ತು. ವಿ ಹ್ಯಾಡ್ ರಿಯಲಿ ಗುಡ್ ಎನರ್ಜಿ ಚೆನ್ನಾಗಿತ್ತು. ಸೊ ಕಂಪ್ಲೀಟ್ಲಿ 2 minutes ಬ್ಲ್ಯಾಕ್ ಔಟ್. ನನಗೆ ಏನಾಗ್ತಿದೆ ಅಂತ ಗೊತ್ತಾಗಲಿಲ್ಲ. ಐ ಜಸ್ಟ್ ಡ್ರಾಪ್ ಮೈ ಸೆಲ್ಫ್. ಅದು ರಿಯಲ್ ಎಕ್ಸ್ಪ್ರೆಷನ್ ಬಂದಿದೆ. ಆ್ಯಂಡ್ ಐ ಥಿಂಕ್ ದಟ್ಸ್ ವಾಟ್ ನನ್ನ ಕೊಡುಗೆ ಅಷ್ಟೇ. ಭೂಮಿ ಪಾತ್ರ ಅಂತ ಅಲ್ಲ, ಮಾಡೋ ಎಲ್ಲ ಪಾತ್ರಗಳು ಐ ವಾಂಟ್ ಟು ಗಿವ್ ಜಸ್ಟಿಸ್ ಅಷ್ಟೇ. ಆ ಮಧ್ಯದಲ್ಲಿ ನಾನು ಇವ್ರು ಬ್ಲ್ಯಾಕ್ ಔಟ್ ಆಗಿ ಅನ್ಕಾನ್ಶಿಯಸ್ ಆಗಿದ್ರು, ಇವ್ರು ಓಡೋಗ್ತಾ ಇದ್ರು, ನಾನು ಕಿರ್ಚಾಡ್ತಾ ಇದ್ದೀನಿ. ಏಯ್ ಯಾಕೆ ಸರ್ ಹೋಗ್ತಾ ಇದ್ದೀರಾ, ಶಾರ್ಟ್ ಆಗ್ಲಿ ತಡೀರಿ ಅಂತ. ಯಾಕಂದ್ರೆ ನನಗೆ ಕಂಪ್ಲೀಟ್ ಆಗ್ಬೇಕು ಶಾರ್ಟು. ಕಟ್ ಅಂದ್ರೆ ಯಾರಿಗೂ ಕೇಳಿಸಿಲ್ಲ. ಅಂದ್ರೆ ಶಾರ್ಟ್ ಅವಳು ಹಿಂಗ್ ಕ್ಯಾರಿ ಮಾಡ್ತಾ ಇದೀನಿ, ಕ್ಯಾರಿ ಮಾಡ್ಬೇಕು, ಓಡ್ ಬಂದ್ಬಿಟ್ರು. ಸರ್ ಏನ್ ಸರ್ ಶಾರ್ಟ್ ಕಟ್ ಆಗಿ ಹಿಂಗ್ ಹೋಗ್ತಾ ಇದ್ದೀರಾ ಅಂತ. ನಾನು ಹಿಂಗ್ ನೋಡಿದ್ರು, ಏನ್ ನಂಗೆ ಅರ್ಥ ಆಗಿಲ್ಲ. ನೋಡ್ದೆ ಹುಡುಗಿ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ಲು. ಅಂದ್ರೆ ಹುಡುಗಿ ಹೋಗಿ ಪಟ್ಟಂತ ಬಿದ್ದಾಗ ಹಿಂಗೆ ಎಲ್ಲರೂ ಏನ್ ಅನ್ಕೊಂಡಿದ್ರೆ ನಾನು ಸಕ್ಕದಾಗ ಬರ್ತೈತೆ ಅಂತ ಹಿಡಿತಾ ಇದ್ದೀನಿ. ಇವ್ರು ಹೋಗಿ ಹಿಡ್ದ, ಯಾಕೆ ಸರ್ ಅಂತ. ನಾನು ಹಿಂಗ್ ಬಿದ್ರು. ಹಿಂಗ್ ಹೋಗಿ ಇಟ್ಕೊಂಡ್ರು. ಏನಂತಾರೆ ಇದು ಹಾಟ್ ಬ್ಯಾಗ್ ತಂದ್ಬಿಟ್ಟು ಇಟ್ರು, ತರ್ಸಿದ್ರು. ಅದೇ ನಾನು ಏಟ್ ಆಗೈತೆ. ಅವಾಗ ನನಗೆ ಏನು ಫುಲ್ಲಿ ಇದ್ರಲ್ಲೇ ಇದ್ದೀನಿ. ಆಮೇಲೆ ಅನಲೈಸ್ ಆಯ್ತು ನನಗೆ, ಕರೆಕ್ಟ್ ಏಟ್ ಆಗೈತೆ, ಹೆಂಗಮ್ಮ ಇದೆಯಾ ಅಂತ. ಸೆಕೆಂಡ್ ಡೇ ಮಾಡಿದ್ರು ಸರ್, ಅದು ಇಂಪಾರ್ಟೆಂಟ್. ಆದ್ರೆ ಅವ್ರ ಡೆಡಿಕೇಶನ್ ಯಾವ ಲೆವೆಲ್, ಅದಕ್ಕೆ ಹೇಳಿದೆ. ಬೆಟ್ಟದಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಅವ್ರ ಡೆಡಿಕೇಶನ್. ನೆಕ್ಸ್ಟ್ ಮೂಮೆಂಟ್ ನಾನು ಮಾಡ್ತೀನಿ, ಇಲ್ಲ ಸರ್ ಮಾಡೋಣ ಅಂತ ಬಂದ್ಬಿಟ್ರು. ಕಾನ್ಶಿಯಸ್ ಬಂದಿದ ತಕ್ಷಣ ಅವ್ರ ಫಸ್ಟ್ ಮಾತು ಶಾರ್ಟ್ ಓಕೆ ಅಲ್ಲ ಸರ್ ಅಂತ ಕೇಳಿದ್ರು. ನನಗೆ ಅದು ಸಖತ್ ಖುಷಿ ಆಯಿತು. ಇದೇ ಡೆಡಿಕೇಶನ್ ಪ್ರತಿಯೊಂದು ಆರ್ಟಿಸ್ಟಲ್ಲೂ ಇತ್ತು ಸರ್. ದ್ರವ್ಯಲ್ಲೂ ಇತ್ತು, ಅಶೋಕ್ ಸರಲ್ಲೂ ಇತ್ತು, ನಮ್ಮ ಪುನೀತ್ ಸರಲ್ಲೂ ಇತ್ತು. ಎಲ್ಲರಲ್ಲೂ ಅದೊಂದು ಎಕ್ಸ್ಟ್ರಾಡಿನರಿ ಇನ್ವಾಲ್ವ್ಮೆಂಟ್ ಇತ್ತು. ಅವ್ರಿಗೆ ನನಗೆ ಗೊತ್ತಿಲ್ಲ, ಅವರು ನಾನೇನೋ ಮಾಡ್ತಾ ಇದ್ದೀನೇನೋ, ನನಗೆ ಸಪೋರ್ಟ್ ಮಾಡಬೇಕು ಅಂತ ಮಾಡ್ತಾ ಇದ್ರೇನೋ ಅಂತ ಅನ್ಕೊಂಡೆ. ಆದರೆ ಆ್ಯಕ್ಚುಲಿ ಅವರೆಲ್ಲರೂ ಏನೋ ಒಂದು ನಾನು ಮಾಡ್ತಾ ಇದ್ದೀನಿ, ನನಗೆ 100% ಹಾಕ್ಬಿಟ್ಟು ಮಾಡಬೇಕು, ಅದೊಂಥರ ಖುಷಿ ವಿಷಯ. ಅದೆಲ್ಲ ನೆನ್ಸ್ಕೊಂಡ್ರೆ ಒಂಥರ ಅಳು ಬರಂಗೂ ಆಗ್ಬಿಡುತ್ತೆ. ಆದರೆ ಆ ಲೆವೆಲ್ಗೆ ಸಪೋರ್ಟ್ ಮಾಡಿದ್ದಾರೆ. 10 ಇದ್ದಾರೆ. ಫಸ್ಟ್ ಡೇ ಸರ್, ನೀವು ಹೇಳ್ತೀರಾ ನಾನು ಹೇಳೋದು. ಫಸ್ಟ್ ಡೇ ಪೂಜೆ ಆಯಿತು, ಎಲ್ಲ ಶೂಟು ಸ್ಟಾರ್ಟ್ ಆಯಿತು. ಅಂದರೆ ನಾವು ಮುಹೂರ್ತ ದಿವಸನೇ ಶೂಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆಯಿತು, 11 o'clock ಸ್ಟಾರ್ಟ್ ಮಾಡ್ತೀವಿ ಸರ್. ಒಂದು ಶಾರ್ಟ್, ಒಂದೇ ಒಂದು ಶಾರ್ಟ್, ಏನು ಸಿಂಪಲ್ಲು, ಡೋರಿಂದ ಹೆಂಗೆ ಬರ್ತಾರೆ ಹಿಂಗೆ ಕೂತ್ಕೊಂತಾರೆ, ಇಷ್ಟೇ ಸರ್ ಶಾರ್ಟ್. ಎಷ್ಟೊತ್ತು ಮಾಡಿರ್ಬೋದು ಸರ್ ಗೊತ್ತಿಲ್ಲ ಸರ್, ಅರ್ಧ ದಿನ ಮಾಡಿರ್ತೀವಿ. ಅಲ್ಲಲ್ಲ, ಡೋರಿಂದ ಸಿಂಪಲ್ ಶಾರ್ಟ್ ಸರ್. 4 ಜನ ಡೋರಿಂದ ಬರ್ತಾರೆ, ಅದನ್ನ ಹಿಂಗಿಂದ ಕ್ಯಾರಿ ಮಾಡ್ಕೊಂಡು ಹಿಂಗೆ ಎತ್ಕೊಬೇಕು. ನಾನು ಹಿಂಗೆ ಡೋರಿಂದ ಬಂದು ಹಿಂಗೆ ಕೂತ್ಕೊತಾರೆ. ಕೂತ್ಕೊಂಡು ಹಿಂಗೆ ಅವ್ರ ಹತ್ರ ಅಪ್ಪರ್ಸ್ ಇರುತ್ತೆ, ಅಪ್ಪರ್ಸಾಗಿ ಸೈಡ್ಗೆ ಹಾಕ್ಕೊತಾರೆ, ಹಿಂಗೆ ಕೂತ್ಕೊತಾರೆ. ದ್ರವ್ಯ ಒಂದು ಡೈಲಾಗ್ ಹೇಳ್ತಾರೆ, ಎಲ್ಲ ನಿನ್ನಿಂದಾನೇ ಆಗಿದೆ. ಇಷ್ಟೇ ಸರ್, ಇಷ್ಟೇ ಶಾರ್ಟು. 11 o'clock ಸ್ಟಾರ್ಟ್ ಮಾಡಿದ್ವಿ. ನಾನು ಲೈಟಿಂಗ್ ಎಲ್ಲ ರೆಡಿ ಮಾಡಿಕೊಂಡು, ನೈಟ್ ಎಫೆಕ್ಟ್ ಥರ ಮಾಡಿಕೊಂಡು, ಒಂದು ಈವ್ನಿಂಗ್ ಥರ ಮಾಡ್ಕೊಂಡು 11 o'clock ಸ್ಟಾರ್ಟ್ ಮಾಡಿದ್ದು. ಎಷ್ಟು ಗಂಟೆಗೆ ಅದು ಶಾರ್ಟ್ ಮುಗ್ದಿರ್ಬೋದು ಸರ್. ಫಸ್ಟ್ ಡೇ ಫಸ್ಟ್ ಶಾರ್ಟ್, ಫಸ್ಟ್ ಡೇ ಫಸ್ಟ್ ಟೇಕ್, ಫಸ್ಟ್ ದಿನ. ಅಂದರೆ ಫಸ್ಟ್ ಡೇ ಫಸ್ಟ್ ಟೇಕ್ ಫಸ್ಟ್ ಶಾರ್ಟ್. ಎಷ್ಟೊತ್ತಾಗಿರ್ಬೋದು ಸರ್ ನಿಮ್ಗೆ ಗೆಸ್ಸು ಸರ್ ಹೇಳಿ? ಅರ್ಧ ಗಂಟೆ, ಅರ್ಧ ದಿನ ಸರ್. 4 o'clock 3:30 ಅದು ಶಾರ್ಟ್ ಓಕೆ ಆಗಿರೋದು. ಹೌದಾ? ಅಷ್ಟೊಂದು ಟೇಕ್ ತಗೊಂಡ್ರ? ಅಂದ್ರೆ ಅಷ್ಟೊಂದು ಟೇಕ್ ಆರ್ಟಿಸ್ಟ್ ತಗೊಂಡ್ರು, ಇಲ್ಲ ನಾನು ತಗೊಂಡು, ಇಲ್ಲ ಇವಾಗ ಯಾರು ನಮ್ಮ ಟೀಮಲ್ಲಿ ಆಗಿರ್ಬೋದು, ಅಂದ್ರೆ ಡೈರೆಕ್ಟ್ರ್ ಬಿಟ್ಟು. ಬಟ್ ಹೆಂಗೆ ನಮ್ಮ ಡೈರೆಕ್ಟರ್ ಸರ್ ಮಾಡ್ತಾ ಇದ್ರು ಅಂತಂದ್ರೆ, ಅವರು ಬರೋ ಗಂಟೆ ಬಿಡ್ತಾ ಇರ್ಲಿಲ್ಲ. ಅದು ನಾನಾದ್ರೂ ಸರಿ ಜಗಳ ಆಡಿದಿರಿ, ನಾನು ಅವರು ಇರೋ ಫ್ರಾಂಕ್ ವಿಷಯ ಹೇಳ್ತೀರಿ, ಜಗಳನೂ ಆಡಿದಿರಿ. ಇಲ್ಲ ಸರ್ ಇದಾಗಲ್ಲ, ನೀವು ಮಾಡ್ಬೇಕ್ರಿ ಸರ್, ಇಷ್ಟು ಕೊಟ್ಟುಬಿಟ್ಟು ಹಿಂಗೆ ಮಾಡಿದ್ರೆ ಹಿಂಗೆ ಸರ್ ಮಾಡಕ್ಕ. ಇಲ್ಲ ನೀವು ಮಾಡಬೇಕು, ಇನ್ನೇನಿಗೆ ನಿಮ್ಮನ್ನ ಕರ್ಕೊಂಡಿದ್ದೀನಿ. ಸರಿ ಸರ್, ಇಲ್ಲ ಸರ್ ಟ್ರ್ಯಾಕಿಂಗ್ ಬೇಡ ಹಿಂಗೆ ಹಾಕ್ಸಿ ಸರ್, ಹಿಂಗೆ ಸರ್ ಬೇಡ ಹಿಂಗೆ ಹಾಕ್ಸಿ. ಅಂದ್ರೆ
ಅಂದರೆ ಎಲ್ಲರೂ ಫೈಟ್ ಮಾಡಿದ್ದೀರಿ ಸರ್. ಎಲ್ಲರೂ ರಚನಾನು ಹತ್ತವ್ರೆ. ಯಾಕೆ ಹತ್ತವ್ರೆ ಅಂತಂದರೆ ನಾವು ಅಂದರೆ ಅವ್ರಿಗೆ ನೋವು ಮಾಡಿದ್ರೆ ಅಂತ ಹತ್ತಿಲ್ಲ, ಅಂದರೆ ಅವ್ರ ಕೆಲಸ ಹಂಗೆ ಅಷ್ಟು ಪ್ರೆಷರ್ ಕೊಟ್ಟಿದ್ದೀರಿ ಎಲ್ಲರಿಗೂ. ಯಾಕಂದರೆ ಎಲ್ಲರಿಗೂ ಹೊಸಬ್ರೆ ಸರ್, ಆಮೇಲೆ ಎಲ್ಲರಿಗೂ ಒಂದು ಸಕ್ಸಸ್ ಕಾಣಬೇಕು. ಈಗ ಟೆಕ್ನಿಕಲಿ ಸಿನಿಮಾಗಳು ತುಂಬ ಸಿನಿಮಾ ನಾನು ನೋಡ್ದಂಗೆ ಹೊಸಬ್ರದ್ದು ಹೀರೋ ಯಾರು, ಹೀರೋಯಿನ್ ಯಾರು, ಡೈರೆಕ್ಟರ್ ಯಾರು, ಕ್ಯಾಮ್ರಾಮನ್ ಯಾರು ಅಂತ ಜನ ಬರಲ್ಲ. ಮೌತ್ ಹಾಕಾಗಿ ಇಷ್ಟ ಆಗ್ಬಿಟ್ರೆ ಸರ್ ಎಲ್ಲರೂ ಸ್ಟಾರ್ ಆಗಿ ಹೋಗ್ತಾರೆ ಸಿನಿಮಾದಲ್ಲಿ. ಆದರೆ ಆ ಜನ ಬರಬೇಕು ಅನ್ನೋ ಜನ ಬಂದ್ರೂ ನಾನು ಪ್ರಾಮಿಸ್ ಮಾಡ್ತೀನಿ, ನೀವು ಫುಲ್ ಡೇ ಫಸ್ಟ್ ಸ್ಕ್ರೀನಿಂದ ಫಸ್ಟ್ ಫ್ರೇಮಿಂದ ಎಂಡ್ ಫ್ರೇಮ್ ಗಂಟನೂ ಮುಗ್ದ ಮೇಲೆ ಇಷ್ಟೇನಾ ಸಿನಿಮಾ, ಅಯ್ಯೋ ಮುಗ್ದೋಯ್ತಾ ಇನ್ನೂ ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ ಸರ್. ಅದು ನಾನು ಅನಿಸ್ತೀನಿ. ಯಾಕಂದ್ರೆ ಹೋಗೋದೇ ಗೊತ್ತಾಗಲ್ಲ ಮೂವಿ. ಆಮೇಲೆ 4 ಸಾಂಗ್ ಇಡೋದು, 5 ಫೈಟ್ ಇಡೋದು ಅದಿಲ್ಲ ಸರ್. ಹೆಂಗೆ ಒಂದು ಸಬ್ಜೆಕ್ಟ್ ಹಂಗೇ ಟ್ರಾವೆಲಿಂಗ್ ಆಗ್ತಾ ಇರ್ತದೆ. ಟಕ್ಕನ ಮುಗಿದ ಇಷ್ಟೇನಾ ಫಿಲಮು ಅಂತ ಅನ್ನೋ ಥಾಟ್ ನನಗೈತೆ ಸರ್. ಆಡಿಯನ್ಸ್ ಬಾಯಲ್ಲಿ ಅದು ಬರುತ್ತೆ ಅನ್ನೋದು ಒಂದು ಸ್ಟ್ರಾಂಗ್ ಫೀಲಿಂಗ್ ಐತೆ ಸರ್ ಹಂಗೆ. ಓಕೆ ಓಕೆ, ಖಂಡಿತ. ಈ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಯಾರು ತಗೊಂಡಿದ್ದಾರೆ ಸರ್? KRG ಅವರು ತಗೊಂಡಿದ್ದಾರೆ ಅನ್ನೋದು ಕೇಳ್ಪಟ್ಟಿ. ಹೌದಾ ಸರ್? ಎಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತಿದೆ ಮತ್ತೆ ಎಷ್ಟು ಥಿಯೇಟರ್ಗಳು ಪ್ಲಾನ್ ಮಾಡ್ತಿದ್ದೀರಾ ಸರ್? ಫಸ್ಟು ಅದಕ್ಕೆ KRG ಅವ್ರು ನಮಗೆ ಸಪೋರ್ಟಿವ್ ಆಗಿ ಬಂದಿರೋದಕ್ಕೆ ದೊಡ್ಡ ವಿಷಯ ಅದು. ಅಂತ ಒಂದು ದೊಡ್ಡ ಸಂಸ್ಥೆ KGF ಪ್ರೊಡ್ಯೂಸರ್ಸು ಇವಾಗ ನಮ್ಮ ಸಿನಿಮಾ ತಗೊಂಡು ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ ಅನ್ನೋದೇ ಒಂದು ಹೆಮ್ಮೆಯ ವಿಷಯ. ನಾನು ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಸೊ ಅವರು ಮಾಡ್ಕೊಡ್ತೀವಿ ಕಂಪ್ಲೀಟಾಗಿ, ನಿಮ್ಮದು ಸಿನಿಮಾ ಅಂತ ಅನ್ಕೋಬೇಡಿ, ಇದು ನಮ್ಮ ಸಿನಿಮಾ, ನಾವು ಮಾಡ್ಕೊಡ್ತೀವಿ ಅಂತ ಅಂದರು. ನಾವು ಆ ಥಾಟು ನಮ್ಗೆ ಎಷ್ಟೊಂದು ಕಡೆ ಡೌಟ್ ಇತ್ತು, ಮಾಡ್ತಾರೋ ಮಾಡಲ್ವೋ ಅಂತ. ಆದರೆ ಅವ್ರು ಯಾವತ್ತೂ ಆ ಡೌಟು ಯಾರಿಗೂ ಇದೇ ಮಾಡಿರಲ್ಲ. ನನಗೊಂದು ಕಾನ್ಫಿಡೆನ್ಸ್ ಇತ್ತು, ಸರ್ಗೂ ಯಾವಾಗಲೂ ಡೌಟ್ ಇದ್ದೇ ಇರ್ತಾಯಿತ್ತು. ಆದರೆ 100% ಇಲ್ಲ ನಾವು ಮಾಡೋಣ ಬಿಡಿ ಅಂತ ಎಷ್ಟೊಂದು ಡೇಟ್ಸ್ ಹೇಳಿದ್ರು. ನಾವು ಕೇಳಿದ್ವಿ, ಬೇಡ 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 ಅನ್ನೋರು. ಹಿಂಗೆ ಡೇಟ್ಸ್ ಎಲ್ಲ ಚೇಂಜ್ ಮಾಡ್ತಾನೆ ಇದ್ದಾರೆ ಅಂತ ಒಂದು ಮನಸ್ಸಲ್ಲಿ ಒಂದು ಜುಗುಪ್ಸೆ ಬರುತ್ತಲ್ಲ. ಆದರೆ ಅವ್ರು ಏನು ಅಂದರೆ ಒಳ್ಳೆ ಸಿನಿಮಾ ಒಳ್ಳೆ ಟೈಮಿಗೆ ರಿಲೀಸ್ ಮಾಡೋಣ, ಜನಕ್ಕೆ ರೀಚ್ ಆಗಬೇಕು, ಅದು ಇಂಪಾರ್ಟೆಂಟು. ಸಿನಿಮಾ ಮಾಡೋದಲ್ಲ, ಜನಕ್ಕೆ ರೀಚ್ ಆದ್ರೇ ಏನು ಮಾಡೋದು. ಆಸ್ ಎ ಡಿಸ್ಟ್ರಿಬ್ಯೂಟರ್ ಅವ್ರ ಥಾಟು ವಿಷನು ತುಂಬ ಇದಾಗಿ ಮಾಡಿದ್ರು. ಕಾರ್ತಿಕ್ ಸರ್, ಯೋಗಿ ಸರ್ ಎಲ್ಲ ನಾವು ತುಂಬ ಅಪ್ರಿಷಿಯೇಟ್ ಮಾಡಬೇಕು. ನಮ್ಮ ಪ್ಲಾನ್ ಪ್ರಕಾರ ಥ್ರೂಔಟ್ ರಾಜ ಅಂತ ರಿಲೀಸ್ ಮಾಡಬೇಕು ಅಂತ ಸರ್. ಹಂಗೆ ಗ್ಲೋಬಲಿನೂ ಸ್ಟ್ರೆಚ್ ಮಾಡ್ಕೊಂಡು ಹೋಗ್ತೀವಿ. ಸಿನಿಮಾಗೆ ತುಂಬ ಗ್ಲೋಬಲಿ ಅವಾರ್ಡ್ಸು ಬಂದಿದೆ, ಎಷ್ಟೊಂದು ಫಿಲಮ್ ಫೆಸ್ಟಿವಲ್ಸ್ ಅಲ್ಲಿ ಅವಾರ್ಡ್ಸು ಗೆದ್ದಿದ್ದೀವಿ. ಸೊ ಹಂಗೆ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ತೀವಿ ಸರ್. ಯಾಕಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ನಾವು ಎಷ್ಟು ಜಾಸ್ತಿ ಥಿಯೇಟರ್ಸ್ ಬರ್ತೀವೋ ಅಷ್ಟು ದುಡ್ಡು ಹೊರಗಡೆ ತೊಗೊಂಡ್ಬರ್ಬೇಕು. ಹೌದು ಹೌದು ಮೇಡಮ್. ಈ ಸಿನಿಮಾದಲ್ಲಿ ತುಂಬ ಡೈಲಾಗ್ಸ್ಗಳಿದೆ, ಅಂದರೆ ಅದು ಜೀವನದ ಬಗ್ಗೆನೂ ಇದೆ, ಕೆಲವೊಂದು ಸಂಸ್ಕೃತ ಪದಗಳು ಕೂಡ ಇದೆ. ನಿಮಗೆ ಇದನ್ನೆಲ್ಲ ಕೇಳಿದಾಗ ಏನಪ್ಪ ಇದು ಈ ಥರ ಇದೆ ಅಂತ ಆ ಥರ ಏನು ಅನಿಸಿಲ್ವಾ, ಅಥವಾ ಕಷ್ಟ ಅಂತ ಅನಿಸಿಲ್ವಾ ಅಂತ? ಹೌದು, ಆ್ಯಕ್ಚುಲಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಿಕಾಸ್ ನಾನು ನಾಟಕ ಮಾಡಲಿಲ್ಲ, ಅಥವಾ ನಾನು ಮೂಲತಃ ನಾನು ಹುಟ್ಟಿ ಬೆಳೆದಿಲ್ಲೇ ಆದರೂ ನನ್ನ ಮದರ್ ಟಂಗ್ ನೇಪಾಲಿ. ಸೊ ನನಗೆ ಇದ್ರ ಬಗ್ಗೆ ಜಾಸ್ತಿ ನಾನೆಲ್ಲೂ ಓದಿಲ್ಲ ಅಥವಾ ಏನಾದರೂ ಸ್ಪೆಷಲ್ ಏನು ಮಾಡಲಿಲ್ಲ ನಾನು. ಸೊ ಈ ಥರ ಆದಾಗ ನಾನು ಈ ಥರ ಇದೆಯಾ ಅಂತ ಸರ್ ಆ್ಯಕ್ಚುಲಿ ಅವ್ರ ಬಾಯಲ್ಲೇ ಇರೋದು, ಅವರು ಸ್ಕ್ರಿಪ್ಟು ನೋಡ್ತಿರ್ಲಿಲ್ಲ, ಅವ್ರ ಬಾಯಲ್ಲೇ ಇರೋದು ಒಂದಷ್ಟು ಅವರು ಡಬ್ ಮಾಡಿದ್ದಾರೆ. ಸೊ ಇಟ್ಸ್ ಸಾರಿ ಬಟ್ ಹೀ ಈಸ್ ದಟ್ ಟ್ಯಾಲೆಂಟೆಡ್. ಅವ್ರಿಗೆ ಆ ಒಂದು ಸಂಸ್ಕೃತ ಪದಗಳಾಗಲಿ ಅದು ಸ್ಕ್ರಿಪ್ಟು ನೋಡ್ತಿರ್ಲಿಲ್ಲ ಅವರು. ನನಗೆ ಐ ಯೂಸ್ ಟು ಫೀಲ್ ಲೈಕ್ ಓಕೆ ಇದೆಲ್ಲ ಇದೆಯಾ ಅಂತ ಇತ್ತು. ಬಟ್ ನನಗೆ ಆ ರೀತಿ ಸಂಸ್ಕೃತ ಪದಗಳಾಗಲಿ ಒಂದು ಶ್ಲೋಕಗಳು ಹೇಳೋದಾಗಲಿ ಅಥವಾ ಏನಾದರೂ ಆ ರೀತಿ ಏನೂ ಇರಲಿಲ್ಲ. ಬಟ್ ಅದು ಆ ಪಾತ್ರಕ್ಕೆ ಏನೇನು ಬೇಕೋ ಅದೆಲ್ಲ ಇತ್ತು. ಡೈಲಾಗ್ಸ್ ಎಲ್ಲ ಸಿಕ್ಕಾಬಳೆ ಚೆನ್ನಾಗಿದೆ, ಪಂಚಿಂಗ್ ಡೈಲಾಗ್ಸ್ ಆ್ಯಂಡ್ ಅಲ್ಲಲ್ಲಿ ನನ್ನ ಕೌಂಟರ್ಸ್ಗಳು ತುಂಬ ಚೆನ್ನಾಗಿದೆ. ಸೊ ಐ ಎಂಜಾಯ್ಡ್ ಪ್ಲೇಯಿಂಗ್ ದಟ್. ಸರ್, ಈ ಅಘೋರ ಮತ್ತು ಅಘೋರಿ ಇವೆರಡೂ ಪದಗಳು ಸ್ವಲ್ಪ ಸಾಮ್ಯತೆ ಇದೆ. ಸೊ ನಿಮ್ಮ ಸಿನಿಮಾಗೆ ಯಾಕೆ ಅಘೋರ ಅಂತ ಹೆಸರಿಟ್ಟಿದ್ದೀರಾ? ಮತ್ತು ಇನ್ನೊಂದು ಬಹುಶಃ ಈ ಸಿನಿಮಾ ಟ್ರೈಲರನ್ನು ನೋಡಿದವರು ಎಲ್ರಿಗೂ ಕೂಡ ಅನಿಸ್ಬೋದು, ಏನೋ ಅಂತ ದೃಷ್ಟಾಂತಗಳಿದೆ, ಬದುಕಿನ ಬಗ್ಗೆ ಇದೆ, ಕರ್ಮಗಳ ಬಗ್ಗೆ ಇದೆ, ಪಾಪಗಳ ಬಗ್ಗೆ ಇದೆ, ಹುಟ್ಟು ಸಾವಿನ ಮಧ್ಯದ ಅದೇ ಗ್ಯಾಪ್ ಬಗ್ಗಳ ಬಗ್ಗೆ ನೀವೇನೇನೋ ಮಾತಾಡಿದ್ದೀರಾ. ಇದೆಲ್ಲ ಎಲ್ಲಿಂದ ಎಕ್ಸ್ಪೀರಿಯನ್ಸ್ ಆಯಿತು ನಿಮಗೆ ಅಂತ? ಯಾಕಂದರೆ ಸ್ಟಡಿ ಮಾಡಲೇಬೇಕಾಗುತ್ತೆ, ಸುಮ್ಮನೆ ಇಂಥ ಕಾನ್ಸೆಪ್ಟ್ಗಳನ್ನು ಜನರ ಮುಂದೆ ತರೋಕ್ಕಾಗಲ್ಲ. ಸೊ ಸರ್, ನೀವೊಂದು ಟ್ರೈ ಮಾಡಿ, ಹಂಗೆ ಗೊತ್ತಿಲ್ಲ, ಇವತ್ತಿಂದ ಬೇಕಾದ್ರೆ ಯೋಚನೆ ಮಾಡಿ. ಆದರೆ ನಿಮಗೆ ಒಬ್ಬರು ನೋಡಿದ ತಕ್ಷಣ ತುಂಬ ಇಷ್ಟ ಆಗುತ್ತೆ, ಇನ್ನೊಬ್ಬರನ್ನ ನೋಡಿದ ತಕ್ಷಣ ಅಸಹ್ಯ ಅನಿಸುತ್ತೆ. ಅವ್ರಿಗೂ ನಿಮ್ಗೆ ಯಾವುದೇ ಥರ ಕನೆಕ್ಷನ್ ಇಲ್ಲ, ಯಾವುದೇ ಥರ ಬಾಂಧವ್ಯ ಇಲ್ಲ. ಅವ್ರನ್ನ ನೀವು ಅವತ್ತೇ ಫಸ್ಟ್ ಟೈಮ್ ನೋಡಿರ್ತೀರಾ. ಇದಾಗಿದೆಯಾ ಸರ್ ನಿಮಗೆ? ಹೌದು, ಆಗಿದೆ. ಏನಕ್ಕೆ ಆಗಿರಬೇಕು ಅದೇ ಗೊತ್ತಿಲ್ಲ ಅಲ್ವಾ? ಇನ್ನೊಂದು ಸಲ ನೋಡಿ, ಯಾರೋ ನಿಮ್ಮ ಫ್ರೆಂಡ್ಸ್ ಇಬ್ಬರು ಸಖತ್ ಕ್ಲೋಸೇ ಇರ್ತಾರೆ. ಒಬ್ಬನಿಗಂತೂ ನೀವು ಯೋಚನೆ ಮಾಡಿದ ತಕ್ಷಣ ಅವ್ನಿಗೆ ದುಡ್ಡು ಇಡುತ್ತೆ. ಕಷ್ಟ ಅಂದಿದ ತಕ್ಷಣ ಹೆಂಗೋ ಕೊಟ್ಬಿಡ್ತೀರ. ಇನ್ನೊಬ್ಬ ಅವ್ನು ಎಷ್ಟೇ ಕಷ್ಟ ಅನ್ನಲಿ ಏನೇ ಅನ್ನಲಿ ನಿಮಗೆ ದುಡ್ಡೇ ತೆಗಿಯೋಕೆ ಅವ್ನಿಗೆ ಆಗೋದೇ ಇಲ್ಲ. ನೀವಾಗ ಟ್ರೈ ಮಾಡಿದ್ರು ಆಗಲ್ಲ. ಸೊ ಇಟ್ ಇಸ್ ಲೈಕ್ ಏನೋ ಒಂದು ರಿಲೇಷನ್ ಇದೆ ಮಾತ್ರ.
ಆಮೇಲೆ ನೀವು ಇದು ಮೇನ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸರ್. ಇವಾಗ ನನಗೆ ಅದೊಂದು ಎಕ್ಸ್ಪೀರಿಯನ್ಸ್ ಇದೆ. ನಾನು ಇವತ್ತರೆಗೂ ಗಾಡೀಲಿ ಬಿದ್ದಿದ್ದೀನಿ, ತೂತಾಗಿದೆ ಹೊರತು ಉಚ್ಕೊಂಡು ಹೋಗಿಲ್ಲ ಎಲ್ಲೂ. ಆವಾಗ ಆ ಥರ ಆಗಿದೆ. ಸೊ ನನಗೇನಾಗುತ್ತೆ ಅಂದರೆ ಯಾರಾದರೂ ಒಬ್ಬರು ಈ ಥರ ಗಾಡೀಲಿ ಬಿದ್ದರು ಹಿಂಗೆ ಉಚ್ಕೊಂಡು ಹೋದ್ರು ಅಂದರೆ ನನ್ನ ಮೈ ಜುಮ್ ಅನ್ನತ್ತೆ. ನನಗೆ ಇವತ್ತರೆಗೂ ಆ ಥರ ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ. ಆದರೆ ಈ ಫೀಲ್ ನನಗೆ ಯಾವಾಗಲೂ ಆಗುತ್ತೆ. ಇಲ್ಲ ಯಾರಿಗೂ ಹಿಂಗೆ ಆಯ್ತು ಕಣೋ, ಅಯ್ಯೋ ಕೈ ಹಿಂಗೆ ಸುಟ್ಟೋಯ್ತು ಅಂದ ತಕ್ಷಣ ನನ್ನ ಮೈಯೆಲ್ಲ ಜುಮ್ 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 ಅನ್ನತ್ತೆ. ಏನಕ್ಕಾಗತ್ತೆ ಅನ್ನೋದು ಈ ಕ್ವೆಶನ್ ಮಾರ್ಕ್ಸ್ ಹಾಕೊಂಡು ಹೋದಾಗ ಸಮಥಿಂಗ್ ರಿಲೇಟ್ ಇದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಅದನ್ನು ಹುಡ್ಕೊಂಡು ಹೋದ್ರೆ ನಾವು ತುಂಬ ವರ್ಷ ತಗೋತೀವಿ. ಇಲ್ಲ ನಾವು ಯಾರೋ ಒಂದು ಅಗೋರಿ ಆಗಿಬಿಡ್ಬೋದೇನೋ ಹಂಗೆ ಅನಿಸುತ್ತೆ. ಸೊ ನನಗೊಂದು ಸಾಧು ಸಿಕ್ಕಿದ್ರು ಸರ್ ಆ್ಯಕ್ಚುಲಿ. ಮತ್ತೆ ಬಾ ಉಪೇಂದ್ರ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಾಂಗ್ ಮಾಡ್ಬೇಕು. ಹೊರಗಡೆ ಒಂದು ಸಾಧು ಸಿಕ್ಕಿದ್ರು. ಅವ್ರು ಬಂದ್ಬಿಟ್ಟು ಅವ್ರು ಪ್ರೊಫೆಸರ್ ಅಂತ ಹೇಳಿದ್ರು. ಅವರು ಸಾಧು ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾರ್ಮಲ್ ಬಟ್ಟೆ ಹಾಕ್ಕೊಂಡು ದಮ್ ಮಾಡ್ಕೊಂಡಿದ್ರು. ಅವ್ರು ಹಂಗೆ ಮಾತಾಡ್ಬೇಕಾದ್ರೆ ಅವ್ರ ಪ್ರೊಫೆಷನ್ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟು ಸೈಂಟಿಫಿಕ್ ಆಗಿ ಎಷ್ಟೊಂದು ವಿಷಯ ಹೇಳಿದ್ರು. ನಿಮ್ಗೆ ಇದೆಲ್ಲ ಹೆಂಗೆ ಗೊತ್ತು ಅಂದರೆ ನಾನೊಂದು ಅಗೋರಿ ಅಂತ ಅಂದರು. ಸೊ ಅದನ್ನೇ ನನ್ನ ಸಿನಿಮಾಲಿ ಹೇಳ್ಸಿದ್ದೀನಿ ಸ್ಟಾರ್ಟಿಂಗಲ್ಲಿ. ಸೊ ಅವ್ರ ಹತ್ರ ತಿಳಿದಿದ್ದ ವಿಷಯ. ಅದಾದಮೇಲೆ ನಾನು ಒಂದಷ್ಟು ಗೂಗಲ್ ಮಾಡಿದೆ. ಆಮೇಲೆ 4 ವಿಷಯ ಡಾಕ್ಯುಮೆಂಟ್ರೀಸ್ ಎಲ್ಲ ನೋಡಿದೆ. ನ್ಯಾಷನಲ್ ಜಿಯೋಗ್ರಫಿ ಅದಕ್ಕೆ BBC ತುಂಬ ಹೆಲ್ಪ್ ಮಾಡ್ತು. ಬುಕ್ಸ್ ಎಲ್ಲ ಓದಿದ್ದೀನಿ. ಅದೆಲ್ಲ ಇಟ್ಕೊಂಡು ಕೊನೆಯಲ್ಲಿ ಭಗವದ್ಗೀತೆ ಕೂಡ ಅದರಲ್ಲಿರೋ ಎಷ್ಟೋ ಡೈಲಾಗ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿದ್ದೀವಿ. ಇದೆಲ್ಲ ಇಟ್ಕೊಂಡು ಅದ್ರ ಬಗ್ಗೆ ಏನೇನು ವಿಷಯ ಇದೆ, ಏನಕ್ಕೆ ಹಿಂಗಾಗುತ್ತೆ ಅಂತೆಲ್ಲ ಇಟ್ಕೊಂಡು ಸಿನಿಮಾ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಹಂಗಾಗಿ ಅಘೋರ ಅಂದರೆ ಕನ್ನಡದಲ್ಲಿ ಆ ಘಟನೆ, ಆ ಘೋರ ಇನ್ಸಿಡೆಂಟ್. ಕರೆಕ್ಟ್. ಸೊ ಇದನ್ನು ಅಘೋರ ಅಂತ ಇಟ್ಟಿದ್ದೀವಿ. ಸೊ ಇದೊಂದು ಅಘೋರಿಯಿಂದ ಏನಕ್ಕೆ ಪ್ಲೇ ಮಾಡಿದ್ದೀವಿ ಅಂದರೆ ಡಿಸ್ಟ್ರಕ್ಷನ್ನು ಕ್ರಿಯೇಷನ್ ಎರಡು ಲಾರ್ಡ್ ಶಿವ ಇಂದನೇ ಆಗೋದು ಸರ್. ಶಿವನ ಸ್ವರೂಪ ಅಂತಾನೆ ಅಂತಾರೆ. ಸೊ ಶಿವನ ಸ್ವರೂಪ ಅಂದಿದ ತಕ್ಷಣ ನಮಗೆ ಫಸ್ಟ್ ತಲೆಗೆ ಬರೋದು ಬೇರೆ ಯಾರು ಇಲ್ಲ, ಅಘೋರಿಗಳು. ಹಾಗಾಗಿ ಅಘೋರಿಯನ್ನು ಇನ್ವಾಲ್ವ್ ಮಾಡಿದ್ದೀನಿ. ಓವರಾಲ್ ಆಗಿ ಒಂದು ಹುಟ್ಟು ಸಾವು ಇದರ ಮಧ್ಯದ ಬದುಕನ್ನ ಅಥವಾ ಅದಾದ ನಂತರದ ಆತ್ಮ ಜೀವ ಇತ್ಯಾದಿಗಳನ್ನ ನೀವು ಒಂದು ವೈಜ್ಞಾನಿಕವಾಗಿ ಹೇಳೋ ಪ್ರಯತ್ನ ಮಾಡಿದ್ದೀರಾ ಅನ್ಕೊಂತೀನಿ. ಯಾಕಂದ್ರೆ ಕರ್ಮಗಳು ಪಾಪಗಳು ಇವುಗಳ ಬಗ್ಗೆನೂ ಅಲ್ಲಿ ಮಾತುಕತೆಗಳು ಬರುತ್ತೆ. ಸೊ ಅದನ್ನ ವೈಜ್ಞಾನಿಕವಾಗಿನ ಅಥವಾ ಸೈಂಟಿಫಿಕ್ ಆಗಿ ಹೇಳೋ ಪ್ರಯತ್ನನ ಅಥವಾ ಏನದು? ಅಂದರೆ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಒಂದೊಂದು ಎಲಿಮೆಂಟಿಗೆ ರಿಲೇಟ್ ಮಾಡಿರೋದ್ರಿಂದ ಪಂಚಭೂತಗಳು ರಿಲೇಟ್ ಮಾಡೋದು ಇದು ಒಂದು ಪೋಟ್ರೆ ಆಗ್ತಾ ಹೋಗುತ್ತೆ. ಇದು ಒಂದು ಸಪ್ರೇಟಾಗಿ ಒಂದು ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ. ಇನ್ನೊಂದು ಕ್ಯಾರೆಕ್ಟರ್ ಏನು ಅಂದರೆ ಸಾವು ಯಾರಿಂದ ಬೇಕಾದ್ರೂ ಆಗ್ಬೋದು, ಯಾವ ರೀತಿ ಬೇಕಾದ್ರೂ ಆಗ್ಬೋದು, ಹೆಂಗಾದ್ರೂ ಆಗ್ಬೋದು. ಸೊ ಇದು ಒಂದು ಕಡೆ ಪ್ಲೇ ಆಗುತ್ತೆ. ಸಾವು ಯಾಕೆ ಆಗುತ್ತೆ, ಯಾರಿಂದ ಆಗುತ್ತೆ, ಹಿಂಗಾಗುತ್ತೆ ಅನ್ನೋದು ಕಾಲ ನಿರ್ಣಯ, ಇಟ್ ಡಿಸೈಡೆಡ್ ಬೈ ಫೇಟ್. ಆ ಥರ ಅನ್ನೋದು ಅದೊಂದು ಕಡೆ. ಸೊ ಇದು ಎರಡೂ ಸೇರಿಸಿ ಒಂದು ಎಂಡಲ್ಲಿ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದೀನಿ. ಇದು ಅಘೋರ. ಓಕೆ. ಓವರಾಲ್ ಆಗಿ ಈಗ ಒಬ್ಬ ನಿಮ್ಮ 3 ಜನರಿಗೂ ಕೇಳೋಕೆ ಇಷ್ಟಪಡ್ತೀನಿ. ಒಬ್ಬ ವೀಕ್ಷಕ ನಿಮ್ಮ ಸಿನಿಮಾನ ಯಾಕೆ ನೋಡಬೇಕು, ಅಥವಾ ನಿಮ್ಮ ಕೆಲವೊಂದು ಏನಾದರೂ ಎಕ್ಸ್ಟ್ರಾ ವರ್ಕ್ ಇದ್ದರೆ ಅದನ್ನು ನೀವು ಹೇಳ್ಬೋದು ನಮ್ಮ ವೀಕ್ಷಕರಿಗೆ ನೇರವಾಗಿ. ಕೊನೆಯದಾಗಿ ನಾನು ನಿಮ್ಮಲ್ಲಿ ವೀಕ್ಷಕರ ಹತ್ರ ನಿಮ್ಮ ಹತ್ರನೇ ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಕನ್ನಡ ಸಿನಿಮಾ ಗೆಲ್ಲಬೇಕು, ಅದು ಗೆದ್ದರೆ ನಾವೊಂದಿಷ್ಟು ಸಿನಿಮಾಗಳನ್ನು ಮಾಡೋಕ್ಕಾಗುತ್ತೆ. ನಾನು ಕೂಡ ಕನ್ನಡ ಸಿನಿಮಾ ಗೆದ್ದರೆ ನಿಮ್ಮಂಥ ಸಾಕಷ್ಟು ಜನರ ಜೊತೆ ನಾನು ಕೂಡ ಮಾತಾಡ್ಬೋದು ಅಂತ ಸ್ವಾರ್ಥ ಕೂಡ ಇದೆ ಇದ್ರ ಮುಂದೆ. ಸೊ ಹಾಗಾಗಿ ನಿಮಗೆ ಡೈರೆಕ್ಟಾಗಿ ಕೇಳೋಕೆ ಇಷ್ಟಪಡ್ತೀನಿ. ಇದರಲ್ಲಿ ಇವಾಗ ನಾವು ಏನೇ ಅವಲೇ ಹೇಳ್ದಲ್ಲ, ನಾನು ಪ್ರತಿಯೊಂದು ಮಾಡ್ಬೇಕಾದ್ರೂ ನಾವು ಪ್ಲ್ಯಾನ್ ಮಾಡಿರೋದು. ಈ ಥರ ಈ ನೆಕ್ಸ್ಟ್ ಸೀನ್ ಏನು ಅಂತಂದರೆ ನಾವು ಪ್ಲ್ಯಾನ್ ಮಾಡಿರೋದು. ಇವಾಗ ಎಕ್ಸಾಂಪಲ್ ಸುಮ್ಮನೆ ಒಂದು ಚೇರು ಹಿಂಗೆ ತಿರುಗಬೇಕು ಅಂತಂದರೆ ಪ್ಲ್ಯಾನ್ ಮಾಡ್ತೀವಿ. ಅಂದರೆ ಸ್ಪಾಟಲ್ಲಿ ಮಾಡಿರೋದು 60% ಆದರೂ 40% ನಾವು ಫುಲ್ ಡಿಸ್ಕಷನ್ನೇ ಮಾಡಿದ್ವಿ. ಸರ್ ನೆಕ್ಸ್ಟ್ ಚೇರ್, ಆಮೇಲೆ ನಮ್ಮ ಡೈರೆಕ್ಟರ್ ಸರ್ ಅದು ಒಂದು ಏನಂತೀರಾ, ನಿನ್ನೆ ಹೇಳಿರ್ತಾರೆ ಅಲ್ಲಿ ಇವಾಗ ನಾಳೆ ಶೂಟಿಂಗ್ ಇರುತ್ತೆ ಗೊತ್ತಾ. ನಾಳೆ ಶೂಟಿಂಗ್ ಬಂದಾಗ ಸರ್ ಇದು ರೆಡಿ ಅಲ್ವ ಸರ್, ಇದು ಮಾಡ್ಕೊಂಡಿರ್ತೀನಿ, ಬೇಡ ಸರ್ ಇದು ಮಾಡೋಣ ಅಂತಾರೆ. ಇಷ್ಟಪಟ್ಬಿಟ್ಟು ತುಂಬ ಎಫೆಕ್ಟ್ ಹಾಕ್ಬಿಟ್ಟು ನಾನಾಗಲಿ, ನಮ್ಮ ಪ್ರಮೋದ್ ಸರ್ ಆಗಲಿ, ನಮ್ಮ ಪುನೀತ್ ಸರ್ ಆಗಲಿ, ಆಮೇಲೆ ಮೇಯ್ನ್ ನಾನು ವೆರಿ ಥ್ಯಾಂಕ್ಫುಲ್ ಹೇಳೋದು ನಮ್ಮ ಪುನೀತ್ ಸರಿಗೆ ಸರ್. ಅವ್ರು ಇದ್ದಿದ್ದಕ್ಕೆ ನಾವೆಲ್ಲ ಒಂದು ಟೀಮ್ ಫಾರ್ಮ್ ಆಗಿದ್ದು. ಅವ್ರೇನಾಗಿರಲಿಲ್ಲ ಅಂದಿದ್ರೆ, ಅವ್ರೇನೋ ಬಂದಿರಲಿಲ್ಲ ಅಂದರೆ ನಾವು ಯಾರೂ ಇಲ್ಲ ಇವತ್ತಿನ ಇಲ್ಲಿ ಕೂತ್ಕೊಂಡು ನಾವು ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ಬಟ್ ಈಸ್ ಎ ಗುಡ್ ಅಂದರೆ ನಾನು ಏನೇ ಮಾಡಿದ್ರು, ನಾನು ಏನೇ ಕೇಳಿದ್ರು ಅದಕ್ಕೊಂದು ಕೊಂಕ್ ಹಾಕೋರು, ಇದು ಯಾಕೆ ಅನ್ನೋರು. ನೆಕ್ಸ್ಟ್ ದಿವಸ ಅದು 1 ತಗೊಡ್ತಾ ಇಲ್ಲ 2 ತಗೊಟ್ಟಿರೋರು. ಅದೈತೆ ಅವ್ರ ಹತ್ರ ಕ್ಯಾರೆಕ್ಟ್ರು. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಮೈ ಪುನೀತ್ ಸರ್, ಆಮೇಲೆ ರಚನಾ ಅವ್ರಿಗಾಗಲಿ, ಆಮೇಲೆ ದ್ರವ್ಯ ಅವ್ರಿಗಾಗಲಿ, ಅಶೋಕ್ ಸರ್ಗಾಗಲಿ, ಆಮೇಲೆ ನಮ್ಮ ಪ್ರಮೋದ್ ಸರ್ಗಾಗಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ಈ ಸಿನಿಮಾ ಬಂದು ಯಾಕೆ ನೋಡಬೇಕು ಅಂತಂದರೆ, ಪ್ರತಿಯೊಂದೂ ನಾವು ಹೊಸತನನೇ ಮಾಡಿರೋದು ಸರ್. ಮೇನ್ ಪಾಯಿಂಟ್ ಹೊಸತನನೇ. ಜನಕ್ಕೆ ನೋಡಿದಾಗ ಇಷ್ಟಪಟ್ಟು, ಅಂದರೆ ಸಿನಿಮಾ ಮುಗಿಸ್ಕೊಂಡು ಹೋದಾಗ ಗುರು ದಬ್ಬ ಥರ ಮಾಡೋನು ಗುರು ಅಂತ ಅನ್ಬಾರ್ದು. ಗುರು ಚೆನ್ನಾಗಿ ಮಾಡೋನೆ ಅಂತ ಸಾಕು ನಮಗೆ. ಗುರು ಸಾಕಾದಾಗ ಮಾಡೋನು ಬೇಡ, ಗುರು ಚೆನ್ನಾಗಿ ಮಾಡೋರು ಅಂದರೆ ಸಾಕು. ಅಲ್ಲಿ ನಾವು ಗೆದ್ರಿ ಸರ್, ಅಷ್ಟೇ ನನ್ಗೆ ಬೇಕಾಗಿರೋದು. ಅಂದರೆ ನಮ್ಮ ಮೇನ್ ಇವರೇ ಚೆನ್ನಾಗಿ ಮಾಡೋದು ಬೇಡ. ಸಿನಿಮಾ ಚೆನ್ನಾಗಿ ಮಾಡೋರಪ್ಪ, ವಾಚಬಲ್, ನೋಡಲಿ
ಅಷ್ಟೇ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಸರ್. ಇವಾಗ ಎತ್ತಿರೋ ಮಗುನು ನಮಗೆ ಕತ್ತೆನೂ ಮುದ್ದೆ ಅಂತಾರೆ. ಆ ಥರ ಇವಾಗ ನಾವು ಮಾಡಿರೋ ಸಿನಿಮಾ ನಮಗೆ ಚೆನ್ನಾಗಿರುತ್ತೆ, ಬಟ್ ನೋಡೋ ಜನಕ್ಕೆ ನೋಡಿದಾಗ ಚೆನ್ನಾಗಿ ಮಾಡೋರು ಅಂತ ಬಾಯಲ್ಲಿ ಬರೋ ಅದೊಂದಕ್ಕೆ ವೆಯ್ಟಿಂಗ್ ಮಾಡ್ತಾ ಇದ್ದೀನಿ ಸರ್ ಅಷ್ಟೇ. ನಾನು ಜನ ಹತ್ರ ಇದೇ ಹೇಳೋದು, ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನೋಡಿ, ನಮ್ದಂತೆಲ್ಲ ಎಲ್ಲ ಸಿನಿಮಾನು ನೋಡಿ ಬೆಳೆಸಿ ಅಷ್ಟೇ. ರಚನಾ ಮೇಡಮ್, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಕನ್ನಡ ಇಂಡಸ್ಟ್ರಿ ಈಗ ವಿಶಾಲವಾಗಿದೆ, ತುಂಬ ವಾಸ್ಟ್ ಆಗ್ತಿದೆ. ಪ್ರತಿ ದಿನ ಬೆಳಗಾದರೆ ಹೊಸ ಹೊಸ ಕಲಾವಿದರು, ಹೊಸ ಹೊಸ ಟೆಕ್ನಿಷಿಯನ್ಸ್ಗಳು ಬೆಳ್ಕೊಳ್ತಿದ್ದಾರೆ. ಆ್ಯಂಡ್ ನಮ್ಮ ಇಂಡಸ್ಟ್ರಿ ನ್ಯಾಷನಲ್ ಲೆವೆಲ್ಗೆ ಹೋಗ್ತಿದೆ ಈಗ. ಆ ಒಂದು ಖುಷಿಯಿಂದ ಸರ್ ಆಲ್ರೆಡಿ ಹೇಳಿದ ಹಾಗೆ ನಮ್ಮ ಸಿನಿಮಾ ನೋಡಿದಾಗ ನಿಮಗೆ ಹೊಸ ಹೊಸ ಯಾವುದನ್ನು ರಿಪಿಟೇಟಿವ್ ಅನ್ಸಲ್ಲ. ವಾವ್, ಆ ಜಾ ಡ್ರಾಪಿಂಗ್ ಮೂಮೆಂಟ್ಸ್ ಅಂತೂ ಖಂಡಿತ ಇದೆ ಟೆಕ್ನಿಕಲಿ ಸರ್ ಹೇಳಿದ ಹಾಗೆ. ಆ್ಯಂಡ್ ನಾನು ಪರ್ಸ್ನಲಿ ನನ್ನ ಕಡೆಯಿಂದ ಏನು ಹೇಳ್ತೀನಿ ಅಂದರೆ, ಮಾರ್ಚ್ 4ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನಾವು ಮಾಡಿರೋ ಎಲ್ಲ ಪಾತ್ರಧಾರಿಗಳು ನಿಮ್ಮ ನಿಮ್ಮ ಫೇಸಲ್ಲಿರೋ ಆ ರಿಯಾಕ್ಷನ್ಸ್ ಆಗಲಿ, ನಿಮ್ಮ ಚಪ್ಪಾಳೆ, ನಿಮ್ಮ ಒಂದು ಅಪ್ರಿಸಿಯೇಷನ್ಗೋಸ್ಕರ ಕಾಯ್ತಿದ್ದೀವಿ. ಆದಷ್ಟು ಬೇಗ ಭೇಟಿಯಾಗೋಣ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ. ಖಂಡಿತ. ಪ್ರಮೋದ್ ಅವರೇ, ನೀವು ನಮ್ಮ ವೀಕ್ಷಕರಿಗೆ ನಿಮ್ಮ ಸಿನಿಮಾದ ಪರವಾಗಿ ಕೊನೆಯದಾಗಿ ಏನು ಹೇಳೋದು ಇಷ್ಟಪಡ್ತೀರಿ? ಸರ್, ಸಿನಿಮಾ ಅನ್ನೋದು ಒಂದು ಲ್ಯಾಂಗ್ವೇಜ್. ಸೊ ಇದು ನಮ್ಮದು ಒಂದು ನಿಮಗೆ ಹೇಳೋಕ್ಕೆ ಪಾಪ ಮುಂದೆ ಬಂದಿರೋ ಒಂದು ಲ್ಯಾಂಗ್ವೇಜ್. ಸೊ ನೀವೆಲ್ಲರೂ ದಯವಿಟ್ಟು ಸಿನಿಮಾ ನೋಡಿ, ಚೆನ್ನಾಗಿದೆ ಅಂದರೆ ಅಪ್ರಿಷಿಯೇಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಬೈರಿ, ಅದು ನಿಮ್ಮ ಹಕ್ಕು. ಸೊ ಪ್ರತಿಯೊಬ್ಬರು ಕನ್ನಡ ಸಿನಿಮಾ ಬೆಳೆಸಿ, ದಯವಿಟ್ಟು ಸಿನಿಮಾ ಬಂದು ನೋಡಿ. ಅದು ಚೆನ್ನಾಗಿಲ್ಲ ಅಂದರೆ ಬೈರಿ, ಅದರಲ್ಲೇನು ತಪ್ಪಿಲ್ಲ. ನಿಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ, ಟ್ವೀಟಲ್ಲಿ ಎಲ್ಲ ಕಡೆನೂ ಬೈರಿ. ಯಾವ್ದು ಗುರು ಇದು ಡಬ್ಬಾ ಸಿನಿಮಾ ಅಂತಲೇ ಹೇಳಿ. ಚೆನ್ನಾಗಿದ್ದರೆ ಹೊಗಳಿ ಎಲ್ಲ ಕಡೆನೂ. ಒಂದು 4 ಸಿನಿಮಾ ಬೆಳೀತಾರೆ, 4 ಜನ ಬೆಳೀತಾರೆ. ಇಂಡಸ್ಟ್ರಿ ತುಂಬ ದೊಡ್ಡದಾಗಿ ಬೆಳೀತಾ ಇದೆ. ಚಿಕ್ಕ ಚಿಕ್ಕ ಮೀನುಗಳನ್ನು ಮೇಲೆ ಬರಲೇಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾ ಬೆಳೆಸಿ. ಖಾಲಿ ಸಿನಿಮಾದಲ್ಲಿ ಮಾತ್ರ ಇವರು ಫಿಲಾಸಫಿಯನ್ನು ಹೇಳಿದ್ದೀರ ಅಂದ್ಕೊಂಡೆ ನಾನು, ಆದರೆ ಜೀವನದಲ್ಲೂ ಕೂಡ ಸ್ಟ್ರೈಟ್ ಆಗಿ ಹೇಳ್ತಿದ್ದಾರೆ. ಅದೇ ತುಂಬ ಖುಷಿ. ನೋಡಿ, ಚೆನ್ನಾಗಿಲ್ಲ ಅಂದರೆ ಬೈರಿ, ಚೆನ್ನಾಗಿದ್ರೆ ಹೊಗಳಿ, ಇಷ್ಟೇ ಅಲ್ವಾ ಸರ್? ನಿಜವಾಗ್ಲು ಪ್ರತಿಯೊಬ್ಬ ನಿರ್ದೇಶಕರು ಹೀಗೆ ಥಿಂಕ್ ಮಾಡಬೇಕು ಅನ್ಕೋತಾರೆ. ಯಾಕಂದ್ರೆ ನಾವು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಬೈದ್ ಬಿಡ್ಲಿ, ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ ಅದರಿಂದ. ಹೌದಿಲ್ಲ, ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಅಂದ್ರೆ ನೀವು ಬೈಲಿಲ್ಲ ಅಂದಾಗ ಇನ್ನೊಂದು ಸಿನಿಮಾ ನೋಡಕ್ ಹೋಗದೆ ಇರಂಗೆ ಆಗ್ಬಿಟ್ರೆ ಅಂತ ಕಷ್ಟ. ಇನ್ನೊಂದು ಯಾರೋ ಒಬ್ರು ಚೆನ್ನಾಗಿ ಮಾಡಿರ್ಬೋದು, ಅದು ಅವ್ರಿಗೆ ಇಷ್ಟ ಆಗ್ಬೋದೇನೋ. ಟೆಕ್ನಿಕಲಿ ಕೂಡ ಸೌಂಡಿಂಗ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಸೊ ಇದಕ್ಕೇನಾದರೂ ಬೇರೆ ತಂತ್ರಜ್ಞರನ್ನು ಕರೆಸ್ಕೊಂಡಿದ್ದೀರಾ ಅಥವಾ ಹೇಗೆ ಅಂತ? ಹೌದು ಸರ್, ಸೌಂಡ್ಸ್ ಅಂತ ಮಾಡಿದಾಗ ಪ್ರೊಡ್ಯೂಸರ್ ನಾನು ತುಂಬ ಗೋಳಿಕೊಂಡಿದ್ದೀನಿ. 4-5 ಜನನ ಕರ್ಕೊಂಡು ಹೋದ್ರು, ಒಬ್ಬನ ರೂಮ್ ಬರೆ ಹಾಕ್ಕೊಟ್ರು. ಅವ್ರು ಪಾಪ 3 ದಿವಸ ಕೆಲಸ ಮಾಡಿದ್ರು. ಆಮೇಲೆ ಸೌಂಡ್ ತೋರಿಸಿದ್ರು, ಸೌಂಡ್ ಮಾಡಿಬಿಟ್ಟು ಎಲ್ಲರೂ ಸೇಮೇ ಮಾಡ್ತಾ ಇದ್ರು ಸರ್. ಸೊ ಏನು ಹೊಸತನ ಅನಿಸ್ತಾ ಇರಲಿಲ್ಲ, ಏನೋ ಹೊಸ ವಿಷಯ ಅನ್ನಿಸ್ತಾ ಇರಲಿಲ್ಲ. ನಮ್ಗೇನಿದು ಇದೇ ಮಾಡಿ ತೋರಿಸ್ತಾರೆ ಅಂದರೆ ಹೋಗಿದ ತಕ್ಷಣ ನಾನು ನೋಡ್ಕೊಂಡು ಹೋಗ್ಬಿಡೋರು. ಸರ್ ಇದೇನಕ್ಕೆ ಹಂಗೆ ಮಾಡ್ತಾ ಇದ್ದೀರಾ, ಅದು ಜನಕ್ಕೆ ರಿಯಾಕ್ಟ್ ಆಗಬೇಕು, ವಿಷಯಕ್ಕೆ ಗೊತ್ತಿರಬೇಕು. ಇಲ್ಲ ಸರ್ ಇದು ಸಸ್ಪೆನ್ಸು, ಇಲ್ಲಿ ಬೂಸ್ಟ್ ಮಾಡಬೇಕು ಅನ್ನೋರು. ಇಲ್ಲ ಸಸ್ಪೆನ್ಸ್ ಬೂಸ್ಟ್ ಮಾಡಬೇಡಿ, ನಂಗೆ ಬೇರೆ ಪ್ಯಾಟರ್ನ್ ಬೇಕು ಅಂದ್ಬಿಟ್ಟು ನಾನು ತಿರ್ಗಾ ಹೊಸ ಟೋನ್ಸ್ ತೊಗೊಂಬಂದು ಹೇಳ್ತಾ ಇದ್ದೆ ಅವ್ರಿಗೆ. ಈ ಟೋನ್ ಹೋಗೋಣ ಸರ್, ಈ ಪ್ಯಾಟರ್ನ್ ಹೋಗೋಣ ಅಂತ. ಅದು ನಮಗೂ ಅವ್ರಿಗೆ ಜೆಲ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಕೊನೆಯಲ್ಲಿ ಇಳೆಯರಾಜ AR ರಾಮನ್ ಹತ್ರ AB ಮುರಳೀಧರನ್ ಅಂದ್ಬಿಟ್ಟು ಕೆಲಸ ಮಾಡಿದ್ರು. ಅವ್ರನ್ನ ಕೇಳ್ಕೊಂಡ್ವಿ. ಆಮೇಲೆ ಅವ್ರ ಜೊತೆಲಿ ಪ್ರವೀಣ್ ಪಾಲ್ ಅಂತ ಸರ್, ಅವ್ರು ಬಂದ್ಬಿಟ್ಟು ದೇವಿಶ್ರೀ ಪ್ರಸಾದ್, ಆಮೇಲೆ ಇವಾಗ ರಾಮ್ ಗೋಪಾಲ್ ವರ್ಮಾಸ್ ಎಲ್ಲ ಸಿನಿಮಾಸ್ ಅವರೇ ಮಾಡ್ತಾ ಇರೋದು. ಸೊ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಅವ್ರಿಗೆ ಹೇಳಿದ್ವಿ ಈ ಥರ ಮಾಡೋಣ ಸರ್ ಅಂತ. ಅವರು ಶಾರ್ಟ್ ವೈಸ್ ಎಲ್ಲ ನೋಡ್ಬಿಟ್ಟು ತುಂಬ ಬ್ಯೂಟಿಫುಲ್ ಆಗಿದೆ, ನಾವು ಮಾಡ್ತೀವಿ ಅಂದರು. ಆಮೇಲೆ ಅವ್ರು ಮಾಡಬೇಕಾದ್ರೆ ನಾನು ಅವ್ರ ಜೊತೆಲೇ ಕೂತ್ಕೊಂಡು ಟೋನ್ಸು, ಸ್ಟ್ರಕ್ಚರ್ಸು, ಎಲ್ಲಿ ಡೌನ್ ಆಗಬೇಕು, ಎಲ್ಲಿ ಅಪ್ ಆಗಬೇಕು, ಏನು ಟ್ರ್ಯಾಕಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ, ಏನೇನು ಎಫೆಕ್ಟ್ಸ್ ಇಲ್ಲಿ ಇನ್ವಾಲ್ವ್ ಮಾಡಬೇಕು, ಎಷ್ಟು ಇದಕ್ಕೆ ಹೋಗಬೇಕು, ಎಷ್ಟು ಬೀಟ್ಸ್ ಹಾಕಬೇಕು, ಎಷ್ಟು ನಮಗೆ ಟೈಮಿಂಗಲ್ಲಿ ಹೋಗಬೇಕು, ಪ್ರತಿಯೊಂದೂ ಹೇಳ್ಕೊಂಡು ಪ್ರತಿಯೊಂದು ವಿಷಯನೂ ತೊಗೊಂಡು ಹೋಗ್ತಾ ಇದ್ದೆ. ಸೊ ಹಂಗಾಗಿ ಅದಾದ್ಮೇಲೆ ನೆಕ್ಸ್ಟ್ ಸೌಂಡ್ ಇಂಜಿನಿಯರ್ಸ್ ಬಂದರು. ಅವ್ರದ್ದು ಎಕ್ಸ್ಟ್ರಾಡಿನರಿ ಕೆಲಸ, ಪ್ರತಿಯೊಂದು ಹಂಗೆ ಕೊಡ್ತಾ. ಅದರಲ್ಲಿ ಒಬ್ಬರು ವಿಷಯ ಮಾತ್ರ ಹೇಳಲೇಬೇಕು, ಎಡಿಟರ್. ಎಡಿಟರ್ ಇಲ್ಲ ಅಂದ್ರೆ ಸಿನಿಮಾನೇ ಇರಲ್ಲ. ಹೌದು, ಸಿನಿಮಾಗಳು ಜಾಸ್ತಿ ಕೆಲಸ ಆಗೋದೇ ಅವ್ರಿಗೆ. ಹೌದು, ನಮ್ಮ ವೆಂಕಟೇಶ್ UDV ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಟ್ರೈಲರು ನೀವು ನೋಡಿರ್ತೀರಾ, ಪಕ್ಕ ಕಟ್ ಆಗಿರುತ್ತೆ, ಟಕ್ 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 ಅಂತ ಕಟ್ ಆಗುತ್ತೆ. ಆ ಟೈಮಿಂಗ್ ಅಲ್ಲಿ ಕಟ್ ಮಾಡ್ಬೇಕು. ನಾನು ಹೇಳ್ಬಿಡ್ತೀನಿ ಈ ಟೈಮಿಂಗ್ ಕಟ್ ಆಗಬೇಕು ಅಂದಾಗ ಅವ್ರು ಅದೇ ಟೈಮಿಗೆ ಕಟ್ ಮಾಡಬೇಕು ಅಂದ್ರೆ ಎಫರ್ಟ್ಸ್ ಇರಬೇಕು, ಅದಕ್ಕೆ ಪಕ್ಕ ಗೊತ್ತಿರಬೇಕು, ಅವ್ರಿಗೆ ನಾಲೆಜ್ ಇರಬೇಕು. ಅವರು ಯಾವತ್ತೂ ಮುಂದೆ ಬರಲ್ಲ ಅಂದ್ರೆ ಬರಕ್ಕೆ ಹೇಳಿದೆ ಇಂಟರ್ವ್ಯೂಗೂ, ಅದಕ್ಕೂ ಬರಲ್ಲ ಅಂತಾರೆ. ಅವ್ರು ಯಾವಾಗಲೂ ತೆರೆಯೋದೇ ಹಿಂದೆ, ಅವಳು ಬ್ಯಾಕ್ ಬಿಹೈಂಡ್ ದ ಸ್ಕ್ರೀನ್. ಸೊ ಹಂಗಾಗಿ
ಹಾಗಾಗಿ ಅವರು 100% ಅವ್ರ ಎಫರ್ಟ್ಸ್ ತುಂಬ ಇದೆ ಈ ಸಿನಿಮಾಲಿ. ಓಕೆ ರೈಟ್ ಸರ್, ನಮಗೆ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಸೊ ಸಿನಿಮಾದ ಬಗ್ಗೆ ಬಹಳ ಮುಕ್ತವಾಗಿ ಮಾತಾಡಿದ್ದೀರಾ. ಕರ್ಮ, ಕ್ರಿಯೆ ಮತ್ತು ನಮ್ಮ ಒಂದು ಈ ಪ್ರಕೃತಿ, ನಮ್ಮ ಪ್ರಕೃತಿಯ ಮಡಿಲು, ಇವುಗಳ ಬಗ್ಗೆನೇ ಆ ಹೆಸರುಗಳನ್ನೇ ಇಟ್ಕೊಂಡು ನೀವೊಂದು ಕ್ಯಾರೆಕ್ಟರ್ಗಳನ್ನು ಹೆಣೆದು ಸೊ ಜನರ ಮುಂದೆ ತರೋಕೆ ಉತ್ಸುಕರಾಗಿದ್ದೀರಾ. ಬರುವ ತಿಂಗಳೇ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನು ಕೇಳ್ಪಟ್ಟು ಖುಷಿ ಆಯಿತು. ನಿಮ್ಮ ಸಿನಿಮಾನ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ನೋಡಲಿ. ಇಲ್ಲಿ ನಾವೇನೋ ಹೇಳೋದಕ್ಕಿಂತ ಜನರ ಬಾಯಿಂದ ಬಾಯಿಗೆ ಆ ಸಿನಿಮಾದ ಬಗ್ಗೆ ಮಾತುಕತೆಯಾಗಿ ಆ ಸಿನಿಮಾಗೊಂದು ಸಕ್ಸಸ್ ಸಿಗಲಿ ಅನ್ನೋದನ್ನು ನಾನು ಕೂಡ ಕೇಳ್ಕೊತೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಶರತ್ ಅವರಿಗೆ, ಪ್ರಮೋದ್ ಅವರಿಗೆ ಮತ್ತು ರಚನಾ ಅವರು 3 ಜನರಿಗೂ ಕೂಡ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ನೀವು ಬ್ಯೂಟಿಫುಲ್ ಆಗಿ ನಡೆಸ್ಕೊಟ್ಟಿದ್ದೀರಾ, ಅದು ಇಂಪಾರ್ಟೆಂಟ್. ನಾವೇನು ಮಾತಾಡ್ತಾನೆ ಇರ್ತೀವಿ, ನೀವು ಅದು ಆ ಒಂದು ಇನ್ವಾಲ್ವ್ಮೆಂಟು, ಆ ಒಂದು ಇದು ನಮ್ಮ ಕೈಲಿ ಮಾತಾಡ್ಸೋ ಥರ ನಂಗೆ ಆ್ಯಕ್ಚುಲಿ ಮಾತಾಡೋದೇ ಇಲ್ಲ. ಆನ್ ಸ್ಕ್ರೀನ್ ಮಾತಾಡೋದೇ ಇಲ್ಲ, ಆಫ್ ಸ್ಕ್ರೀನ್ ತುಂಬ ಮಾತಾಡ್ತೀನಿ, ಆನ್ ಸ್ಕ್ರೀನ್ ಇವತ್ತರೆಗೂ ಮಾತಾಡಿಲ್ಲ. ಈ ಪ್ರೆಸ್ ಮೀಟ್ ಸ್ಟಾರ್ಟ್ ಆದಾಗ್ಲಿಂದ ಕೈ ಕಾಲೆಲ್ಲ ನಡುಗ್ತಾ ಇತ್ತು. ಫಸ್ಟ್ ಪ್ರೆಸ್ ಮೀಟ್ ಅಲ್ಲಂತೂ ನೀವು ನೋಡ್ಬೋದು, ನಾನು ಹಿಂಗೆ ಕಾಲು ಆಡಿಸ್ತಾನೆ ಇರ್ತೀನಿ, ಅದು ಗೊತ್ತಾಗ್ಬಾರ್ದು ಯಾರಿಗೂ ಅಂತ. ನಾನು ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಪ್ರೆಸ್ ಮೀಟ್ ಅಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ 2 ಕಾಲು ಹಿಂಗೆ ಸೇರಿಸ್ಬಿಟ್ಟು ಹಿಂದೆ ಇಟ್ಬಿಟ್ಟಿದ್ದೆ. ನೀವು ನೋಡಿ ಅದೆಲ್ಲ ಚೆಕ್ ಮಾಡಿ, ಇರೋದು ಹೇಳ್ತಾ ಇದ್ದೀನಿ. ಅದೆಲ್ಲ ನೀವು ಆ ಫೀಲೇ ಕೊಟ್ಟಿಲ್ಲ ನನಗೆ, ತುಂಬಾ ಚೆನ್ನಾಗಿ ಮಾತಾಡ್ಸಿದ್ದೀರಾ. ಸೊ ಅವ್ರು ಕ್ಯಾಮ್ರಾಮನ್ ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ರಚನಾ ಮ್ಯಾಮ್ ಅಂತೂ ಬ್ಯೂಟಿಫುಲ್, ಅಶೋಕ್ ಎಕ್ಸ್ಟ್ರಾಡಿನರಿ, ಪುನೀತ್ ಸರ್ ಅವರು ಒಂಥರ ಏನೋ ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ, ತುಂಬಾ ಒಂದು ನೀಟ್ ಕೆಲಸ ಮಾಡುವಂಥ ವ್ಯಕ್ತಿ. ದುಡ್ಡು ಹಾಕೊಂಡು ಕೆಲಸ ಮಾಡ್ಬೇಕಾದ್ರೆ ಸಖತ್ ಟೆನ್ಷನ್ ಇರುತ್ತೆ. ಗುರು ಅವ್ನಿಗೆ 50,000 ರೂಪಾಯಿ ಇವತ್ತು ಬೇರೆ ಎಕ್ಸ್ಟ್ರಾ ಖರ್ಚಾಗ್ತೈತೆ ಅನ್ನೋ ಫೀಲ್ ಎಲ್ಲ ಇಟ್ಕೊಂಡು ಅವ್ರ ಆ್ಯಕ್ಟಿಂಗ್ ಅಲ್ಲಿ ಅದೆಲ್ಲೂ ತೋರಿಸ್ಬಾರ್ದಲ್ಲ, ಅದನ್ನ ಬ್ಯಾಲೆನ್ಸ್. ಆ ಗ್ಯಾಪಲ್ಲಿ ಅವ್ರಿಗೂ ದ್ರವ್ಯಗೂ ಹೆವಿ ಜಗಳ ಬೇರೆ ಆಗೋದು, ಇಬ್ರು ಕಿತ್ತಾಡೋರು, ಅದೊಂದು ಮಗು ಥರ ಆಡೋ ಹುಡುಗಿ, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಇಲ್ಲಿವರೆಗೂ ತಗೊಂಬಂದಿದ್ದೀವಿ. 100% ಜನಕ್ಕೂ ಇಷ್ಟ ಆಗುತ್ತೆ ಅನ್ನೋಂಥ ನಂಬಿಕೆ. ನೋಡೋಣ ಸರ್. ಅಂದ್ರೆ ಥ್ಯಾಂಕ್ಸ್ ಟು ಯು ಆಲ್ಸೋ, ಇಟ್ ವಾಸ್ ವೆರಿ ನೈಸ್ ಇವೆಂಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಅಗೋರ ಸಿನಿಮಾ ಮಾರ್ಚ್ 4ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಸೊ ನೀವೆಲ್ಲರೂ ಕೂಡ ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅಗೋರ ಅನ್ನುವಂಥ ಹೆಸರೇ ಒಂಥರ ಭಿನ್ನವಾಗಿದೆ ಮತ್ತು ಅದರಲ್ಲಿರುವಂಥ ಕಾನ್ಸೆಪ್ಟ್ ಕೂಡ ವಿಶೇಷವಾಗಿದೆ ಅಂತ ನನಗನ್ಸುತ್ತೆ. ಯಾಕಂದರೆ ನಾನು ಈಗಾಗಲೇ ಹೇಳಿದೆ, ಪ್ರಕೃತಿ, ಕ್ರಿಯೆ, ಕರ್ಮ ಇವುಗಳ ಮಧ್ಯೆ ಸುತ್ತುತ್ತೆ ಒಂದು ಕಾನ್ಸೆಪ್ಟ್ ಅಂತ ಹೇಳಿದರು ನಿರ್ದೇಶಕರು, ಹೇಳಿದರು ಮತ್ತು ಕಲಾವಿದರು ಕೂಡ ಹೇಳಿದರು. ಹಾಗಾಗಿ ಏನೋ ಒಂದು ಭಿನ್ನವಾಗಿರುತ್ತೇನೋ ಅನ್ನುವಂಥ ಕುತೂಹಲ ನನಗೂ ಕೂಡ ಇದೆ. ನಾನು ಕೂಡ ಥಿಯೇಟ್ರಿಗೆ ಬಂದು ಈ ಸಿನಿಮಾವನ್ನು ನೋಡ್ತೀನಿ, ನೀವು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.